ಭಕ್ತಿ. ಎಲ್ರು ಹೇಳ್ರಿ ಭಕ್ತಿ. ಕೇಳಿವಲ್ಲ ನಾವು ಈ ಶಬ್ದನ ಭಾಳ ಸರಿ. ಭಕ್ತಿ. ಬೈಬಲಲ್ಲಿ ಒಂದು ವಚನ ಇದೆ, ಅದಿದ್ರಾಗಿಲ್ಲ, ನಾನು ಹೇಳ್ತೇನೆ ನಿಮಗೋಸ್ಕರ. ಅದನ್ನು ನಾನು ಓದ್ತೇನೆ, ಆಮೇಲೆ ಇದು ಬರೋಣ. ದೇವ್ರ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಭಕ್ತಿ, ಈ 4 ವಿಷಯಗಳನ್ನ ಸಂಪಾದಿಸ್ಕೊಳ್ಬೇಕಂತ ಹೇಳ್ತಾರೆ. ಯಾವುದು? ನೀತಿ, ವಿಶ್ವಾಸ, ಪ್ರೀತಿ, ಭಕ್ತಿ. ಈ 4 ವಿಷಯಗಳನ್ನ ಏನ್ ಮಾಡ್ಬೇಕಂತೆ? ಸಂಪಾದಿಸ್ಕೊಳ್ಬೇಕು. ಇದಕ್ಕಾಗಿ ಪ್ರಯಾಸ ಪಡಬೇಕು. ಅದರಲ್ಲಿ ಒಂದು ಭಕ್ತಿ. ಯಾಕಂದ್ರೆ ವಿಶ್ವಾಸ ಬಗ್ಗೆ ಬಹಳ ಮೆಸೇಜ್ ಕೇಳ್ತೇವೆ, ನಂಬಿಕೆ ಬಗ್ಗೆ ಕೇಳ್ತೇವೆ, ನೀತಿ ಒಂದರಾಗಿ ದೇವರು ನಮ್ಮನ್ನು ಮಾಡಿದ್ದಾರೆ, ನೀತಿಯಾಗಿ ಜೀವಿಸೋದು ಕೇಳ್ತೇವೆ. ಹಾಗೆ ಭಕ್ತಿ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಇಂಗ್ಲಿಷಲ್ಲಿ ಗಾಡ್ಲಿನೆಸ್ ಅಂತ ಕರೀತಾರೆ, ಭಕ್ತಿ. ಓಕೆ, ಸೊ ನಾವೆಲ್ಲರೂ 1 ತಿಮೋತಿಯವರಿಗೆ ಬರೆದ ಪತ್ರಿಕೆ, ಓಕೆ, ವಾಕ್ಯ ಓದಿಕೊಳ್ಳೋಣ. 1 ತಿಮೋತಿ 4ನೇ ಅಧ್ಯಾಯ 8ನೇ ವಚನ, 8ರಿಂದ 10. ಎಲ್ಲರೂ ಓದ್ರಿ. ಎಸ್, ಹಾ, ಎಸ್, ಎಸ್. ಓಕೆ, ಇದು ಕೂಡ ಬೇರೆ ಟ್ರಾನ್ಸ್ಲೇಷನ್. ಸ್ವಲ್ಪ ಅಂಗ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗಿದೆ. ಅಲ್ಲಿ ಭಕ್ತಿ ಆದ್ರು ಅಂತ ಬರ್ತದೆ, ಇಲ್ಲಿ ಸರಿಯಾಗಿ ಬರೆದಿದ್ರೆ ಭಕ್ತಿ ಸಾಧನೆ ಆದರೂ. ಏನ್ರಿ? ಅಂದ್ರೆ ಭಕ್ತಿಯನ್ನ ಸಾಧಿಸ್ಕೊಳ್ಬೇಕಂತ. ಏನ್ ಮಾಡ್ಬೇಕಂತೆ? ಎಸ್, ಅಂಗ ಸಾಧನೆ ಅಂತ ಹೇಳಿದ್ರೆ ಈ ಶರೀರವನ್ನ ನಾವೇನ್ ಮಾಡ್ತೇವೆ? ಏನ್ ಬರೋದಕ್ಕೆ ಅದರಲ್ಲಿ? ದೇಹ ಸಾಧನೆ. ಈ ದೇಹವನ್ನ ಸಾಧಿಸ್ತಾರೆ. ಅಂದ್ರೆ ಒಂದು ದೇಹ ಆರೋಗ್ಯವಾಗಿರ್ಬೇಕಾದ್ರೆ ಅದಕ್ಕೆ ಪೋಷಣೆ ಬೇಕು, ಕರೆಕ್ಟಾ? ಜೊತೆಗೆ ಅದ್ರ ಜೊತೆಗೆ ಆ ದೇಹಕ್ಕೆ ಪೋಷಕಾಂಶಗಳು ಬೇಕು, ಅದರ ಜೊತೆಗೆ ಎಕ್ಸಸೈಸ್ ಬೇಕು, ವ್ಯಾಯಾಮಗಳು ಬೇಕು. ಅಂದಾಗ ಈ ದೇಹವು ಆರೋಗ್ಯಕರವಾಗಿರ್ತದೆ. ದೇಹ ಸಾಧನೆ ಮಾಡೋರೆಲ್ಲ ಈ 3 ವಿಷಯಗಳನ್ನು ತಪ್ಪಿಸೋದಿಲ್ಲ, ಹೌದಾ? ಅವರು ದೇಹವನ್ನ ಪೋಷಿಸ್ತಾರೆ, ದೇಹಕ್ಕೆ ಪೋಷಣೆ ಮಾಡ್ತಾರೆ. ದೇಹ ಸಾಧನೆ ಮಾಡೋರು ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಕೊಡ್ತಾರೆ. ನರಿಶ್ಮೆಂಟ್, ನ್ಯೂಟ್ರಿಯೆಂಟ್ ಅಂಡ್ ಎಕ್ಸಸೈಸ್ ಅಂತ ಕರೀತೀವಿ. ನರಿಶ್ಮೆಂಟ್ ಅಂದ್ರೆ ಪೋಷಣೆ ಮಾಡ್ತಾರೆ, ಅದರ ಜೊತೆಗೆ ಬೇಕಾದ ಪೌಷ್ಟಿಕಾಂಶಗಳನ್ನು ಅದಕ್ಕೆ ಕೊಡ್ತಾರೆ. ಒಳ್ಳೆ ಊಟ ಮಾಡ್ತಾರೆ, ಒಳ್ಳೊಳ್ಳೆ ತಿಂಡಿ ತಿಂತಾರೆ. ನಿಜವಾಗಿ ದೇಹ ಸಾಧನೆ ಮಾಡೋದು ನಮ್ಮಂಗೆ ಹೊಟ್ಟೆ ಬಿಟ್ಟು ಮಾತಾಡೋಲ್ಲ, ನಾವೇನಾದ್ರು ತಿಂತೀವಿ. ಆದ್ರೆ ದೇಹ ಸಾಧನೆ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಬಾಡಿ ಬಿಲ್ಡರ್ಸ್ಗಳು ದೇಹ ಸಾಧನೆ ಮಾಡೋಲ್ಲ. ಅವರು ಸಿಕ್ಕಂಗೆ ಆಯಿಲಿ ಫುಡ್ ತಿಂತಾರ? ನಮ್ಮಂಗೆ ಸಿಕ್ಕಂಗೆ ಮಟನು ಚಿಕನ್ ತಿಂತಿರ್ತಾರ? ಇಲ್ಲ. ಸ್ವೀಟ್ ತಿಂತಾರ? ಇಲ್ಲ. ಅವ್ರೇನ್ ಮಾಡ್ತಾರೆ? ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳಷ್ಟೇ ತಿಂತಾರೆ. ಬಹಳ ಅಚ್ಚುಕಟ್ಟಾದ ರೀತಿಯಲ್ಲಿ ಆಹಾರವನ್ನ ಮೇಂಟೈನ್ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಏನ್ ಮಾಡ್ಕೊಳ್ತಾ ಇದ್ದಾರೆ? ದೇಹ ಸಾಧಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾರೆ. ಆದ್ರೆ ಭಕ್ತಿ ಸಾಧನೆಗಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ನೋಡ್ರಿ, ದೇಹ ಸಾಧನೆ ಮಾಡೋರು ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ದೇಹ ಸಾಧನೆ ಆಗುದಿಲ್ಲ, ಶ್ರಮ ಪಡ್ಬೇಕಾ? ಒಬ್ಬ ವ್ಯಕ್ತಿ ದೇಹವನ್ನು ಸಾಧಿಸ್ಕೊಳ್ಬೇಕಾದ್ರೆ ಅದಕ್ಕೆ ಪ್ರಯಾಸ ಪಡ್ತಾನೆ, ಅನೇಕ ಶ್ರಮೆಗಳನ್ನ ಪಡ್ತಾನೆ, ಅನೇಕ ತ್ಯಾಗಗಳನ್ನ ಮಾಡ್ತಾನೆ. ಅಂದಾಗ ಅವನೇನ್ ಮಾಡ್ತಾನೆ? ದೇಹವನ್ನು ಸಾಧಿಸ್ತಾನೆ. ಬಹಳಷ್ಟು ನಮಗೆ ತೂಕ ಹೆಚ್ಚಾದಾಗ ಡಾಕ್ಟರ್ ಹೇಳ್ತಾರೆ, ದಯಮಾಡಿ ತೂಕ ಕಡಿಮೆ ಮಾಡುವಾಗ ತ್ಯಾಗ ಮಾಡಕ್ ಸ್ಟಾರ್ಟ್ ಮಾಡ್ತೀವಲ್ಲ ನಾವು. ಯಾಕೆ? ದೇಹದ ತೂಕ ಕಡಿಮೆ ಆಗ್ಬೇಕಂತೇಳಿ. ದೇಹ ಸಾಧನೆ. ಅದೇ ಪ್ರಕಾರ ಭಕ್ತಿ ಸಾಧನೆ ಕೂಡ, ಭಕ್ತಿ ಆಟೋಮೆಟಿಕ್ ಆಗಿ ಆಗೋದಿಲ್ಲ. ಈ ಭಕ್ತಿಯನ್ನು ಕೂಡ ನಾವು ಸಾಧಿಸ್ಕೊಳ್ಬೇಕಾಗ್ತದೆ. ಭಕ್ತಿಯನ್ನು ಸಾಧಿಸ್ಕೊಳ್ಬೇಕಾದ್ರೂ ಕೆಲವು ಶ್ರಮೆಗಳನ್ನ ನಾವು ಅನುಭವಿಸ್ಬೇಕು, ಕೆಲವು ಪ್ರಯತ್ನಗಳನ್ನ ಪಡಬೇಕು, ಕೆಲವು ತ್ಯಾಗಗಳನ್ನ ಮಾಡುವಾಗ ನನಗೆ ಭಕ್ತಿ ಸಿಗ್ತದೆ. ನೀವು ಅನ್ಕೊಂಡಿದ್ದೀರಿ ನಮ್ಮೆಲ್ಲರಲ್ಲಿ ಭಕ್ತಿ ಇದೆ ಅಂತ. ನಮ್ಮೆಲ್ಲರಲ್ಲಿ ಭಕ್ತಿ ಇಲ್ಲ. ನಾವೆಲ್ಲರೂ ಭಕ್ತಿ ಇದ್ದಂಗೆ ನಾಟಕ ಮಾಡ್ತೇವೆ. ಬಟ್ ಗಾಡ್ಲಿನೆಸ್, ಭಕ್ತಿ ಅಂದ್ರೆ ಏನು?
ನಾವು ನೀವು ತಿಳ್ಕೊಂಡಂಗೆ ಚರ್ಚಿಗೆ ಬಂದ್ರೆ ಭಕ್ತಿ ಅಲ್ಲ. ನಾವು ನೀವು ತಿಳ್ಕೊಂಡ್ರೆ ಮೂರಾವರ್ತಿ ಪ್ರಾರ್ಥನೆ ಮಾಡಿದ್ರೆ ಭಕ್ತಿ ಅಲ್ಲ. ನಾವು ನೀವು ತಿಳ್ಕೊಂಡಂಗೆ ದಿನಾ ವಾಕ್ಯವನ್ನು ಬಾಯ್ಪಾಟ್ ಮಾಡೋದು ಭಕ್ತಿ ಅಲ್ಲ. ಇದೆಲ್ಲ ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಬೇರೆನೇ ಇದೆ. ಗಾಡ್ಲಿನೆಸ್ ಅಂದ್ರೆ ಅದು ಬೇರೆನೇ ಇದೆ. ಇಲ್ಲಿ ನಾವು ನೋಡ್ತೇವೆ, ಭಕ್ತಿ ಸಾಧನೆ ಆದರೂ ಎಲ್ಲಾ ದೃಷ್ಟಿಯಿಂದಲೂ ಪ್ರಯೋಜನಕರವಾಗಿದೆ. ಇಂಗ್ಲಿಷ್ ಹೇಳ್ತದೆ ಏನಂತಂದ್ರೆ, ಗಾಡ್ಲಿನೆಸ್ ಈಸ್ ಪ್ರಾಫಿಟಬಲ್ ಇನ್ ಆಲ್ ಥಿಂಗ್ಸ್. ಎಲ್ಲಾ ವಿಷಯಗಳಲ್ಲಿ ಅದು ನಮಗೆ ಲಾಭದಾಯಕವಾಗಿದೆ. ಪ್ರಾಫಿಟ್ ಅಂದ್ರೆ ಏನು? ಲಾಭ. ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ನಮಗೆ ಲಾಭ ಅಂತೆ ಬರ್ದದಲ್ಲಿ. ಏನಂದ್ರೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ. ಅರ್ಥ ಆಗ್ತದೆ ನಾನು ಹೇಳಿ ನಿಮ್ಗೆ? ಒಬ್ಬ ವ್ಯಕ್ತಿ ದೇಹ ಸಾಧಿಸಿಕೊಳ್ಳೋನಿಗೆ ಸ್ವಲ್ಪ ಅಷ್ಟೇ ಲಾಭ ಸಿಗ್ತದಂತೆ, ಸ್ವಲ್ಪ ಮಟ್ಟಿಗೆ. ಆದ್ರೆ ಭಕ್ತಿಯನ್ನು ಸಾಧಿಸಿಕೊಳ್ಳೋನಿಗೆ ಎಲ್ಲಾ ವಿಷಯದಲ್ಲಿ ಅವನಿಗೆ ಲಾಭ ಅಂತೆ. ಎಷ್ಟು ಜನ ನಂಬ್ತೀರಿ? ನಿಜವಾಗಿ ನಾನು ಹೇಳ್ತಾರೋ ಸುಮ್ಮನೆ ನನ್ನ ಮಾತಲ್ಲ, ಬೈಬಲ್ ಇರುವಂತ ವಾಕ್ಯ ಹೇಳ್ತಾರೆ. ಬೈಬಲ್ ಹೇಳ್ತದೆ, ದೇಹ ಸಾಧನೆ ಮಾಡೋನು, ಅಂಗಗಳನ್ನು ಸಾಧಿಸಿಕೊಳ್ಳೋನಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಆಗ್ತದೆ, ಇಲ್ಲ ಅಂತಿಲ್ಲ. ಯಾಕೆ? ಏನ್ ಲಾಭ ಆಗ್ಬೋದು? ಅವನೊಂದು 10 ವರ್ಷ ಜಾಸ್ತಿ ಬದುಕ್ಬೋದು. ಕರೆಕ್ಟಾ? ಬಹಳ ಚೆನ್ನಾಗಿ ಕಾಣಬಹುದು, ರೋಗ ಇಲ್ಲದೆ ಜೀವಿಸಬಹುದು ಸ್ವಲ್ಪ ಮಟ್ಟಿಗೆ ಅಷ್ಟೇ. ಆದ್ರೆ ಭಕ್ತಿ ಇದ್ದವನಿಗೆ ಬರೀ ಸ್ವಲ್ಪ ಸಿಗುವುದಿಲ್ಲ, ಎಲ್ಲಾ ವಿಷಯದಲ್ಲಿ ಅವನಿಗೆ ಆಶೀರ್ವಾದ ಸಿಗ್ತದೆ. ಇವತ್ತಿನ ಸಂದೇಶ ಪೂರ್ತಿ ಆಗುವುದರೊಳಗೆ ನಿಮ್ಗೆ ಗೊತ್ತಾಗ್ತದೆ ಹಾಗಾದ್ರೆ ಭಕ್ತಿಯನ್ನು ಸಾಧಿಸಿಕೊಳ್ಳೋನಿಗೆ ಏನೇನು ಆಶೀರ್ವಾದ ಬರ್ತದೆ. ಬಟ್ ನಾನು ಹೇಳೋದು ಮೊದಲು ಭಕ್ತಿ ಅಂದ್ರೆ ಏನ್ ತಿಳ್ಕೊಂಡು. ಅದಕ್ಕಾಗಿ ಇಲ್ಲಿ ಬರ್ತದೆ, ಇದಕ್ಕೋಸ್ಕರ ನಾವು ಪ್ರಯಾಸ ಪಡ್ತೇವೆ, ಅದಕ್ಕಾಗಿ ನಾವು ಹೋರಾಡ್ತೇವೆ ಮತ್ತು ಶ್ರಮಿಸ್ತೇವೆ. ಅದಕ್ಕಾಗಿ ದೇಹ ಸಾಧನೆ ಮಾಡೋದಕ್ಕಲ್ಲ, ಭಕ್ತಿಯನ್ನು ಸಾಧಿಸಿಕೊಳ್ಳೋದಕ್ಕಾಗಿ ಅವ್ರು ಹೇಳ್ತಾರೆ ನಾನು ಹೋರಾಡ್ತೇವೆ. ಹಾಗಾದ್ರೆ ಭಕ್ತಿ, ಒಬ್ಬ ವ್ಯಕ್ತಿ ಭಯಭಕ್ತಿ ಉಳ್ಳವನಾಗುವುದು ಸುಮ್ಮನೆ ಆಗುದಿಲ್ಲಂತೆ. ಅದಕ್ಕೆ ಅವನೇನ್ ಮಾಡ್ಬೇಕಾಗ್ತದೆ? ಹೋರಾಡ್ಬೇಕಾಗ್ತದೆ. ಅದಕ್ಕೆ ಅವನು ಶ್ರಮಿಸ್ಬೇಕಾಗ್ತದೆ. ಅರ್ಥ ಆಗ್ತದ? ಸುಮ್ಮನೆ ಭಕ್ತಿವಂತನಾಗುವುದಿಲ್ಲ. ಸುಮ್ಮನೆ ನಾನು ಭಯಭಕ್ತಿ ಇಲ್ಲದೆ ಜೀವಿಸಕ್ ಆಗುದಿಲ್ಲ. ನಾನು ನಿಜವಾಗಿ ನನ್ನಲ್ಲಿ ಭಯಭಕ್ತಿ ಇದೆ ಅಂದ್ರೆ ಅದಕ್ಕೆ ಸ್ವಲ್ಪ ಶ್ರಮ ಇದೆ, ಅದಕ್ಕೆ ಸ್ವಲ್ಪ ಹೋರಾಟ ಇದೆ. ಹೋರಾಡುವಾಗ ಮಾತ್ರ ನನ್ನಲ್ಲಿ ಭಕ್ತಿ ಕಾಣಿಸ್ಕೊಳ್ತದೆ ಪ್ರಿಯರೇ. ಸುಮ್ಮನೆ ನಾವು ಭಕ್ತಿ ಅಂದ್ರೆ ಇಲ್ಲ. ನಾನು ಯಾಕೆ ಇದು ಹೇಳ್ತಾ ಇದ್ದೇನೆ ಅಂದ್ರೆ, ಎಲ್ಲಾ ವಿಷಯದಲ್ಲಿ ನೋಡ್ರಿ, ಇನ್ನೊಂದು ಹೇಳ್ಬೋದು, ದೇಹ ಸಾಧನೆ ಈ ಲೋಕದಾಗ ಅಷ್ಟೇ ನಮ್ಗೆ ಲಾಭ. ಆದ್ರೆ ಭಕ್ತಿ ಇಹಲೋಕದಲ್ಲಿಯೂ ಲಾಭ, ಪರಲೋಕದಲ್ಲಿಯೂ ನಮ್ಗೆ ಲಾಭ. ಅರ್ಥ ಆಗ್ತದೆ ನಾನು ಹೇಳಿದ ನಿಮ್ಗೆ? ದೇಹ ಸಾಧನೆ ಮಾಡೋನು ಈ ಲೋಕದಾಗಿದ್ದಾಗ ಸ್ವಲ್ಪ ಲಾಭದಾಗಿ ಆಗ್ಬೋದು ಅವನಿಗೆ ಭೂಲೋಕದಾಗಿ. ಆದ್ರೆ ಅವ್ನು ಪರಲೋಕ ಸಿಕ್ತಂತ ಗ್ಯಾರಂಟಿ ಇದೆಯಾ? ಹೇಳ್ರಿ. ಆದ್ರೆ ಭಕ್ತಿಯನ್ನು ಸಾಧನೆ ಮಾಡ್ಕೊಡ್ರಿ, ಇಹಲೋಕದಲ್ಲಿಯೂ ಆಶೀರ್ವಾದ, ಪರಲೋಕದಲ್ಲಿಯೂ ಆಶೀರ್ವಾದ. ಅದಕ್ಕೆ ಇಲ್ಲಿ ಬರ್ತದೆ, ಎಲ್ಲಾ ವಿಧದಲ್ಲಿ ಅದೇನಾಗಿದೆ ನಮಗೆ ಆಶೀರ್ವಾದ. ಯಾಕೆ ಗೊತ್ತಾ? ಪ್ರತಿಯೊಬ್ಬ ಕ್ರೈಸ್ತನಿಗೆ 2 ಜೀವಿತ ಇದೆ. ಪ್ರತಿಯೊಬ್ಬ ಕ್ರೈಸ್ತರಿಗೆ 2, ಒಂದು ಈ ಲೋಕದಲ್ಲಿ, ಮತ್ತೆ ನಾವು ಸತ್ತ ಮೇಲೂ ಕೂಡ ಇನ್ನೊಂದು ಜೀವಿತ ಇದೆ. ಭಕ್ತಿ 2 ಜೀವಿತದಲ್ಲಿ ನಮಗೆ ಲಾಭ ಸಿಗ್ತದೆ. ಯಾವ ವ್ಯಕ್ತಿ ಭಯಭಕ್ತಿಯಿಂದ ಇಲ್ಲಿ ಜೀವಿಸ್ತಾನೋ ನಿಜವಾಗಿ ಅವನಿಗೆ ಪರಲೋಕದಲ್ಲಿಯೂ ಆಶೀರ್ವಾದ ಇರ್ತದೆ. ಯಾವ ವ್ಯಕ್ತಿ ಭಯಭಕ್ತಿಯಿಂದ ಜೀವಿಸಿದ ದೇಹ ಸಾಧನೆ ಮಾಡ್ತಾನೆ ಅವನಿಗೆ ಈ ಲೋಕದಾಗ ಏನೋ ಸ್ವಲ್ಪ ಪ್ರಯೋಜನ ಆಗಬಹುದು, ಆದ್ರೆ ಪರಲೋಕ ಸಿಗ್ತಾನೋ ಗ್ಯಾರಂಟಿ ಅವನಿಗಿದಿಲ್ಲ. ಸೊ ಹಾಗಾಗಿ ಇವತ್ತು ಭಕ್ತಿ ವಿಷಯದಲ್ಲಿ ಸ್ವಲ್ಪ ನಾವು ಕಲೀಲಿಕ್ಕಿದ್ದೇವೆ ಪ್ರಿಯರೇ. ಸೊ ಇಲ್ಲಿ ನಾವು ನೋಡ್ತೇವೆ, ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ಕೆಲವರು ಭಕ್ತಿ ಅಂತ ತಿಳ್ಕೊತಾರೆ, ಅವರಲ್ಲಿ ಭಕ್ತಿ ಇರೋಲ್ಲ. ಕೆಲವರು ಹೇಳ್ತಾರೆ ನಾನು ನಿಜವಾಗಿ ದೇವರಿಗೆ ಭಯ ಪಡುವಂತ ವ್ಯಕ್ತಿ, ನನಗೆ ಬಹಳ ಭಕ್ತಿ ಇದೆ, ಐ ಆಮ್ ಗಾಡ್ಲಿ ಮ್ಯಾನ್, ನಾನೊಬ್ಬ ದೈವಿಕ ಮನುಷ್ಯ ಅಂತ ಕರೀತಾರೆ. ಅಲ್ಲೋ, ದೈವಿಕತ್ವ ಅಂದ್ರೆ ನಾವು ನೀವು ಅನ್ಕೊಂಡಂಗೆ ಅಲ್ಲ. ಯಾಕೆ ಇದನ್ನ ಹೇಳ್ತಾ ಇದೆ ಅಂದ್ರೆ, ಪೌಲ ಒಂದು ಕಡೆ ಬರೀತಾನೆ, ನೆಕ್ಸ್ಟ್ ತಿಮೋತಿ ಪತ್ರಿಕೆ ಅಂದ್ರೆ 2ನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ಓದ್ರಿ ಬೇಗ. ಬೈಬಲ್ ಹೇಳ್ತದೆ, ಕೆಲವರು ಭಕ್ತಿವಂತರಿಂದ ತೋರಿಸ್ತಾರೆ, ಬಟ್ ಅವ್ರ ಭಕ್ತಿ ಇಲ್ಲ ಅವ್ರಿಗೆ, ಅವ್ರ ಭಕ್ತಿಯ ವೇಷ ಹಾಕೊಂಡಿದ್ದಾರೆ. ಇಟ್ ಮೀನ್ಸ್ ದೇ ಆರ್ ಡೂಯಿಂಗ್ ಇಟ್ ಡ್ರಾಮಾ. ಭಕ್ತಿ ಬೇರೆ, ಭಕ್ತಿ ವೇಷ ಬೇರೆ. ನೋಡ್ರಿ, ಬಹಳಷ್ಟು ಜನ ಭಕ್ತಿಯನ್ನು ಹೊರ ತೋರಿಕೆಯಲ್ಲಿ ಅಳಿತಾರೆ. ಅಂದ್ರೆ ಏನು? ಯಾವ ವ್ಯಕ್ತಿ ಒಳ್ಳೆ ಡ್ರೆಸ್ ಹಾಕ್ತಾನೆ, ನೀಟಾಗಿ ತಲೆ ಬಾಚ್ಕೋತಾನೆ, ಎಣ್ಣೆ ಹಚ್ಕೊಂಡು ಬೈಬಲ್ ಕೈ ಹಿಡ್ಕೊಂಡು ಬರ್ತಾನೆ, ಅವ್ನು ನಾವು ತಿಳ್ಕೊತೇವೆ ಏನಂತ,
ಇವನು ಬಹಳ ಭಕ್ತಿ ಇದೆ ಅಂತ. ದೇವರು ನಮ್ಮಂಗೆ ಹೊರ ನೋಟ ನೋಡುದಿಲ್ಲ. ಕೆಲವ್ರು ಹಿಂಗೆ ಯಾರಾದ್ರೂ ಟಿ ಶರ್ಟ್ ಹಾಕೊಂಡು ಬಂದ್ಬಿಟ್ರೆ ತಿಳ್ಕೊತಾರೆ, ಈ ಮನುಷ್ಯ ಲೌಕಿಕನೇ, ಇವನಿಗೆ ಒಂಚೂರು ಭಯ ಇಲ್ಲ, ಭಕ್ತಿ ಇಲ್ಲ. ಅಂದ್ರೆ ಟಿ ಶರ್ಟ್ ಹಾಕೊಳ್ಳೋರೆಲ್ಲರೂ ಭಯ ಭಕ್ತಿ ಇಲ್ಲವರ. ಈ ನಮ್ಮಲ್ಲೊಬ್ಬ ಇದ್ದ, ನನ್ನ ಕ್ಲೋಸ್ ಫ್ರೆಂಡ್ ಇದ್ದ. ಅವನು ಯಾವಾಗ ಸ್ಟೇಜಿಗೆ ಹೋಗುವ ಮಾತ್ರ ನೋಡ್ರಿ ಬಹಳ ನೀಟಾಗಿ ಶರ್ಟ್ ಹಾಕೊಂಡು ಪ್ಯಾಂಟು ಫಾರ್ಮಲ್ ಹಾಕೊಂಡೇ ಹೋಗ್ತೇನೆ, ನಾನು ಹಂಗೆ ಹೋಗ್ಬೇಕು. ನಾನು ಒಂದ್ಸರಿ ಟೀಚಿಂಗ್ ಮಾಡುವಾಗ ಕಾಲರ್ ಟಿ ಶರ್ಟ್ ಹಾಕೊಂಡು ಹತ್ಬಿಟ್ಟೆ ಸ್ಟೇಜ್ ಟೀಚ್ ಮಾಡಕ್ಕೆ. ಅವ್ರು ನಂಗೆ ಟಿ ಶರ್ಟ್ ಹಾಕೊಂಡು ಎಂದಿಗೂ ಸ್ಟೇಜ್ಗೆ ಹೋಗ್ಬಾರ್ದು. ನನಗೆ ಒಂಥರ ಅವ್ರ ಮೇಲೆ ಎಷ್ಟು ಭಕ್ತಿಯಪ್ಪ ಅನಿಸ್ತು. ಬಟ್ ಆಮೇಲೆ ಆ ವ್ಯಕ್ತಿಯ ಬಣ್ಣ ಗೊತ್ತಾದಾಗ, ರಿಯಾಲಿಟಿ ಆ ವ್ಯಕ್ತಿ ಬಗ್ಗೆ ಗೊತ್ತಾದಾಗ ಅನಿಸ್ತು, ಏನು ಅವನ ನಿಜವಾದ ಬಣ್ಣ, ಅವನ ಮೋಸತನ, ಅವನೆಲ್ಲ ಬಯಲಿಗೆ ಬಂದಾಗ ಗೊತ್ತಾಯ್ತು, ಇವರು ಭಕ್ತಿಯ ವೇಷಕ್ಕಾಗಿ ಎಷ್ಟು ಪ್ರಯಾಸ ಪಡ್ತಾರೆ, ಆದ್ರೆ ಲೈಫ್ ಸರಿ ಇಲ್ಲ. ಹಲೋ, ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ವಿಯರ್ ಶರ್ಟ್ ಆರ್ ಟಿ ಶರ್ಟ್. ನೀ ಟಿ ಶರ್ಟ್ ಹಾಕು, ಶರ್ಟ್ ಹಾಕು, ಇದು ದೇವರಿಗೆ ಬೇಕಾಗಿಲ್ಲ. ನಿನ್ ಲೈಫ್ ಹೆಂಗಿದೆ. ಇಲ್ಲೇನ್ ಹೇಳ್ತದೆ, ಕೆಲವರು ಲೋಕವನ್ನ ಪ್ರೀತಿಸಿ ಭಕ್ತಿ ವೇಷ ಹಾಕೊಂಡು ಚರ್ಚೆಗೆ ಬರ್ತಾರೆ. ನಾನು ಎಷ್ಟು ಪರಿಶುದ್ಧರು ನೋಡ್ರಿ. ದೇವ್ರ ವಾಕ್ಯ ಹೇಳ್ತೀವಿ, ಇವ್ರು ಭಕ್ತಿವಂತರಲ್ಲ, ಭಕ್ತಿ ವೇಷ ಹಾಕೊಂಡಿರ್ತಾರೆ. ಹೆಂಗ್ ಗೊತ್ತಾ, ಭಕ್ತಿ ವೇಷ ಅಂದ್ರೆ ಏನ್ ಗೊತ್ತಾ, ನೆರಳಿದೆ ನೋಡ್ರಿ. ಈಗ ನಾನು ಹೋಗುವಾಗ ಬಿಸಿಲಲ್ಲಿ ನನ್ನ ನೆರಳು ಬರ್ತದೆ, ನಂದೇ ನೆರಳದು, ಬಟ್ ಅದು ರಿಯಾಲಿಟಿ ಅಲ್ಲ. ಹೌದಾ? ಜನ ಏನ್ ಮಾಡ್ತಾರೆ, ನೆರಳನ್ನ ನೋಡಿ ಭಕ್ತಿ ಅಂತ ತಿಳ್ಕೊತಾರೆ. ಅದು ಭಕ್ತಿ ಅಲ್ಲ, ಭಕ್ತಿಯ ವೇಷ. ನಾನಲ್ಲ, ಅದು ನನ್ನ ವೇಷ. ಅದು ಇವತ್ತು ಜನ ಹೆಂಗಾಗಿದೆ, ನೆರಳಾಗಿದ್ದಾರೆ ಅಂದ್ರೆ ಶಾಡೋ ರೀತಿ ಇದ್ದಾರೆ. ಬಟ್ ಅವ್ರೇನ್ ತಿಳ್ಕೊತಾರೆ, ನಾನು ನಿಜವಾದ ಭಕ್ತಿ ಇದೆ. ಭಕ್ತಿ ವೇಷಭೂಷಣೆಯಲ್ಲಿ ಬರುವುದಿಲ್ಲ, ಶಕ್ತಿಯಲ್ಲಿ ತೋರಿಸ್ಬೇಕು, ಜೀವಿತದಲ್ಲಿ ತೋರಿಸ್ಬೇಕು. ಇದು ಹೆಂಗಂತ ಹೇಳಿದ್ರೆ, ಪರೋಹಣ ಕೆಲವರು ಅವನ ಜೊತೆ ಕೆಲವರು ಮ್ಯಾಜಿಕ್ ಮಾಡೋರು ಇದ್ರು, ಮ್ಯಾಜಿಷಿಯನ್ಸ್ ಇದ್ರು. ದೇವರು ಮೋಶೆಗೆ ಏನ್ ಹೇಳ್ತಾರೆ ಗೊತ್ತಾ, ಮೋಶೆ ನೀನ್ ಪರೋಹಣ ಮುಂದೆ ಹೋಗಿ ಏನ್ ಮಾಡು, ನೀನ್ ಕೋಲನ್ನ ಬಿಸಾಕೋದು ಏನಾಗುತ್ತೆ. ಅವಾಗ ಪರೋಹಣ ಹೇಳ್ತಾನೆ, ನನ್ನ ಕಡೆನ್ ಕಡಿಮೆನಾ, ನನ್ನ ಕಡೆನೂ ಇದ್ದಾರೆ ಯಾರು ಮ್ಯಾಜಿಕ್ ಮಾಡೋರು. ಮ್ಯಾಜಿಕ್ ಮಾಡೋದು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ, ಅದು ಇದ್ದಂಗೆ ಕಾಣ್ದ, ಬಟ್ ಅಲ್ಲಿ ಇರುವುದಿಲ್ಲ. ಅರ್ಥ ಆಗ್ತದೆ? ಮ್ಯಾಜಿಕ್ ಮಾಡ್ತಾರಲ್ಲ, ಅವ್ರು ಏನ್ ಮಾಡ್ತಾರದು ರಿಯಾಲಿಟಿ ಇಲ್ಲ, ಅದು ವೇಷ. ಸೇಮ್ ಅವನ ಕಡೆ ಇರುವಂತ ಮೆಜಿಷಿಯನ್ಸ್ ಬಂದು ಸೇಮ್ ಇವನಂಗೆ ಕೋಲ್ ಎಸೆದ್ರು, ಅವು ಹಾವಾಯ್ತು. ಬಟ್ ಒಂದು ರಿಯಲ್ ಹಾವು, ಉಳಿದಿದ್ದೆಲ್ಲ ಹಾವಿನ ವೇಷಗಳು, ಹಾವಲ್ಲವು. ಯಾವಾಗ ಗೊತ್ತಾಗ್ತದೆ, ಮೋಶೆಯ ಹಾವು ಅವುಗಳನ್ನ ನುಂಗದಾಗ ಗೊತ್ತಾಗ್ತದೆ ಅವೆಲ್ಲ ಹಾವಲ್ಲ ಅಂತ. ಸೇಮ್ ನಾವೆಲ್ಲ ಭಕ್ತಿವಂತರಂತೆ ತೋರಿಸ್ತೇವೆ, ಬಟ್ ನಿಜವಾದ ಭಕ್ತಿ ಇರುವುದಿಲ್ಲ. ನಾವು ಬರೀ ವೇಷ ಹಾಕೊಂಡಿರ್ತೇವೆ, ಡ್ರೆಸ್ ಹಾಕೊಂಡಿರ್ತೇವೆ. ಕೆಲವರು ಒಳ್ಳೆ ಡ್ರೆಸ್ ಹಾಕ್ತಾರೆ, ಕೆಲವು ಈ ಕಾನ್ಸೆಪ್ಟ್ ನನಗೂ ಇತ್ತು ಮುಂಚೆ. ಯಾವ ವ್ಯಕ್ತಿ ಟಿ ಶರ್ಟ್ ಹಾಕ್ತಾನೆ, ಗಡ್ಡ ಬಿಡ್ತಾನೆ, ಜೀನ್ಸ್ ಪ್ಯಾಂಟ್ ಹಾಕ್ತಾನೆ, ಅವನು ದೇವ ಮನುಷ್ಯನೇ ಅಲ್ಲ. ಯಾಕಂದ್ರೆ ಅಂತವ್ರ ಕಡೆ ನಾನು ಇದ್ದೆ. ಯಾರಾದ್ರೂ ಟಿ ಶರ್ಟ್ ಜೀನ್ಸ್ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಹೇಳ್ತಿದ್ರು, ನಮ್ಮೊಬ್ರು ಇದ್ರು ಮುಂಚೆ, ನಾನು ರಕ್ಷಣೆ ಒಂದು ಚರ್ಚೆ, ಇವ್ ನರಕಕ್ಕೆ ಹೋಗ್ತಾನೆ ಅಂತಿದ್ರು. ಅವ್ರಿಗೆ ಯಾರೇನು ಡೈರೆಕ್ಟ್ ಆಗಿ ಹೇಳ್ತಿದ್ರು, ಏನು ಇವ್ ನರಕಕ್ಕೆ ಹೋಗ್ತಾನೆ. ನಮ್ದು ಅದೇ ಮೆಂಟಾಲಿಟಿ. ಯಾರಾದ್ರೂ ಜೀನ್ಸ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಸ್ಟೇಜ್ ಮೇಲೆ ಎತ್ಬಿಟ್ರೆ ಇವ್ ನರಕಕ್ಕೆ ಅಂತ ತಿಳ್ಕೊಂಡ್ಬಿಡ್ತಿದ್ದೆ ಅನ್ನ. ಅಂದ್ರೆ ಏನು, ವೇಷ ನೋಡಿ ಭಕ್ತಿಯನ್ನು ಅಳಿತಿದ್ವಿ, ವೇಷನ ನೋಡಿ ಭಕ್ತಿ ಅಳಿಬಾರ್ದು. ಯಾಕಂದ್ರೆ ನಾನು ಕೆಲವು ಮೀಟಿಂಗಿಗೆ ಹೋದೆ, ಹಾಗಾದ್ರೆ ವೆಸ್ಟರ್ನ್ ಅಲ್ಲಿ ಇರೋರೆಲ್ಲ ನರಕಕ್ಕೆ ಹೋಗ್ತಾರೆ ಅಂದಂಗೆ ಆಯ್ತು. ಅಮೆರಿಕಾದಾಗ ಇದ್ದವರೆಲ್ಲ ಎಲ್ಲಿ ಹೋಗ್ತಾರೆ ಹಾಗಾದ್ರೆ, ಇಂಗ್ಲೆಂಡ್ ಅಲ್ಲಿ, ಜರ್ಮನಿಯಲ್ಲಿ ಇದ್ದವ್ರು. ಯಾಕಂದ್ರೆ ಅವ್ರಿಗೆ ಟಿ ಶರ್ಟು ಅವೆಲ್ಲ ಒಂಥರ ಅವೇನು ದೇಹ ಮುಚ್ಚಲಿಕ್ಕಿರುವಂತ ಒಂದು ವಸ್ತ್ರ. ಅವರ ಕಲ್ಚರ್ ಹಂಗಿರ್ತದೆ. ಹಂಗಂತ ಅವ್ರೆಲ್ಲ ನರಕಕ್ಕೆ ಹೋಗ್ತಾರ? ಯಾಕೆ ನಾನು ಹಂಗೆ ತಿಳ್ಕೊಂಡಿದ್ದೆ. ಬಟ್ ಆ ವ್ಯಕ್ತಿಗಳನ್ನ ನಾನು ಮುಖಾಮುಖಿಯಾಗಿ ನೋಡಿದೆ. ಯಾರು ಜೀನ್ಸ್ ಹಾಕೊಂಡು ಟಿ ಶರ್ಟ್ ಹಾಕೊಂಡೇ ಇರ್ತಾರಲ್ಲ, ಸ್ಟೇಜ್ ಮೇಲೂ ಹಂಗೆ ಇರ್ತಾರೆ ಅವ್ರು, ಸಿಂಪಲ್ ಆಗಿ ಟಿ ಶರ್ಟ್ ಹಾಕೊಂಡಿರ್ತಾರೆ, ಜೀನ್ಸ್ ಹಾಕೊಂಡು. ಬಟ್ ಅವ್ರ ಲೈಫ್ ನೋಡಿದೆ ನಾನು. ಅವ್ರ ಲೈಫ್, ಅವರ ತ್ಯಾಗ, ಅವರ ಶ್ರಮೆ, ಅವ್ರ ಕ್ರಿಸ್ತನಿಗಾಗಿ ಪಡುವಂತ ಶ್ರಮ, ಅವ್ರ ಮುಂದೆ ನಾವು ಝೀರೋ ಆಗಿದ್ವಿ. ಅವಾಗ ಅನಿಸ್ತು, ಭಕ್ತಿ ವೇಷದಲ್ಲಿಲ್ಲ, ಹೃದಯದಲ್ಲಿದೆ, ಜೀವಿತದಲ್ಲಿದೆ. ಬಟ್ ಕೆಲವರು ವ್ಯಕ್ತಿ ವೇಷ ಹಾಕೊಂಡು ತೋರಿಸ್ತಾರೆ, ನಾನು ಹೋಲಿ. ಯು ಆರ್ ನಾಟ್ ಅ ಹೋಲಿ. ನೀವು ಜಸ್ಟ್ ಏನ್ ಹಾಕೊಂಡಿದ್ದೀರಿ, ವೇಷಗಳನ್ನ ಹಾಕೊಂಡಿದ್ದೀರಿ. ಬಟ್ ಇದಕ್ಕೆ ಏನ್ ಅನ್ಸೋದಿಲ್ಲ, ಇದಕ್ಕೆ ಏನ್ ಅನ್ನೋದಿಲ್ಲ, ಒಂದು ದೈವಿಕತ್ವ, ಭಕ್ತಿ ಅಂತ ಇದಕ್ಕೆ ಹೇಳುವುದಿಲ್ಲ. ಆಗ
ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಏನು ನೋಡೋಣ. ವಾಟ್ ಈಸ್ ಗಾಡ್ಲಿನೆಸ್? ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ವೇಷ ಅಲ್ಲ, ತೋರಿಸುವಿಕೆ ಅಲ್ಲ. ಹಾಗಾದ್ರೆ ಏನು ಅಂತ ನೋಡುವುದಾದ್ರೆ, ಭಕ್ತಿ ಅನ್ನೋದು ಒಂದು ಜೀವನ ಶೈಲಿಯಾಗಿದೆ. ದೇವರ ಸ್ವಭಾವಗಳಿಂದ ಕೂಡಿದಂತ ಒಂದು ಜೀವನ ಶೈಲಿ. ಏನ್ ಹೇಳ್ರಿ? ದೇವರ ಗುಣಗಳಿಂದ, ದೇವರ ಸ್ವಭಾವಗಳಿಂದ ಕೂಡಿದಂತ ಜೀವ ಶೈಲಿಯೇ ಒಂದು ಭಕ್ತಿ. ಲೈಫ್ ಸ್ಟೈಲ್ ಅಂದ್ರೆ ಏನು? ದಿನನಿತ್ಯವೂ ಹಂಗೆ ಇರ್ತಾನಲ್ಲ, ಅದು ಲೈಫ್ ಸ್ಟೈಲ್. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈಗ ಥಾಮಸ್ ಅನ್ನುವಾಗ ನಿಮಗೆ ಏನ್ ಚಿತ್ರ ನೆನಪು ಬರ್ತದೆ? ಅವನ ಕೂದಲು, ಅವನ ಗಡ್ಡ ಬರ್ತದ? ಯಾಕೆ ಹೇಳ್ರಿ? ಅವನ ಹೇರ್ ಸ್ಟೈಲ್ ಅದು ಅರ್ಥದ. ಅಂದ್ರೆ ಅವನ ಹೇರ್ ಸ್ಟೈಲ್ ನೋಡಿದ ತಕ್ಷಣ ಏನ್ ನೆನಪು ಬರ್ತದೆ ನಿಮಗೆ? ಥಾಮಸ್ ಹಿಂಗೆ ಅಂದ್ರೆ ಏನು? ಅವನ್ ಯಾವಾಗ್ಲೂ ಗಡ್ಡ, ಕೂದಲು, ಮೀಸೆ ಹಂಗೆ ಇರ್ತದೆ. ಕರೆಕ್ಟಾ? ಲೈಫ್ ಸ್ಟೈಲ್ ಅಂದ್ರೆ ಯಾವಾಗೂ ಇರುವಂತದ್ದು, ಸೇಮ್ ಹೇರ್ ಸ್ಟೈಲ್ ಯಾವಾಗೂ ಇರುವಂತದ್ದು. ಹಾಗೆ ಜೀವನ ಶೈಲಿ ಅಂದ್ರೆ ಒಂದ್ ದಿವಸ ಇರುವುದಲ್ಲ. ಸೋಮವಾರ ಸಂಡೆ ಬಂದಾಗ ಮಾತ್ರ ಬಹಳ ಭಕ್ತಿ, ಬಹಳಷ್ಟು ಭಕ್ತಿ, ದೇವರ ಗುಣಗಳಿಂದ ಕೂಡ್ಬಿಟ್ಟಿರ್ತೇವೆ. ಯಾರ್ ಕೊಂಡ್ರು ಪ್ರೈಸ್ ದಿ ಲಾರ್ಡ್, ತಪ್ಕೊಳ್ತೇವೆ, ಪ್ರೀತಿಸ್ತೇವೆ, ಕ್ಷಮಿಸ್ತೇವೆ. ಬಟ್ ಸೋಮವಾರದಿಂದ ಶನಿವಾರ ಏನಾಗ್ತದೆ ಗೊತ್ತಿಲ್ಲ. ಅಂದ್ರೆ ಏನು? ಒಂದು ದಿನದ ಕೆಲಸ ಅಲ್ಲ, ದೇವರ ಸ್ವಭಾವಗಳನ್ನ ದಿನನಿತ್ಯವೂ ತೋರಿಸುವುದೇ ಭಕ್ತಿ. ಎವ್ರಿ ಡೇ ಯು ಶುಡ್ ಬಿ ಹ್ಯಾವಿಂಗ್ ದ ಕ್ಯಾರೆಕ್ಟರ್ಸ್ ಆಫ್ ಗಾಡ್. ದೇವರ ಗುಣಗಳನ್ನ ಪ್ರತಿದಿನ ನೀನ್ ಜನರಿಗೆ ತೋರಿಸ್ಬೇಕು. ನಿನ್ನ ಒಳಗಡೆ ಆ ಸ್ವಭಾವಗಳು ಇರ್ಬೇಕು. ಅಂತ ಜೀವನ ಶೈಲಿ ಯಾರು ಜೀವಿಸ್ತಾರೋ ಅದು ಭಕ್ತಿ. ಗಾಡ್ಲಿನೆಸ್ ಇಸ್ ದ ಲೈಫ್ ಸ್ಟೈಲ್ ವಿತ್ ದ ಕ್ಯಾರೆಕ್ಟರ್ಸ್ ಆಫ್ ಗಾಡ್. ದೇವರ ಸ್ವಭಾವಗಳನ್ನ ಹೊಂದಿದಂತ ಜೀವನ ಶೈಲಿ. ಕೆಲವ್ರು ಏನ್ ಮಾಡ್ತಾರೆ, ನನ್ನ ಹತ್ರ ಇದೆ ಅಂತ ತಿಳ್ಕೊಳ್ತಾರೆ, ಬಟ್ ಅದ್ರ ಇರುವುದಿಲ್ಲ. ಒಂದು ವಚನ ಓದೋಣ, 1 ತಿಮೋತಿಯಲ್ಲಿ 6ನೇ ಅಧ್ಯಾಯ. ಬರೀ ತಿಮೋತಿ ಪುಸ್ತಕನೇ ಓದೋಣ ಇವತ್ತು ಹೆಚ್ಚು. 6ನೇ ಅಧ್ಯಾಯಕ್ಕೆ ಬನ್ನಿ, ಇಲ್ಲೊಂದು ವಚನ ಇದೆ. 5ನೇ ವಚನ ಓದ್ರಿ. ಕೆಲವರು ಭಕ್ತಿ ವೇಷಗಳನ್ನ ಹಾಕೊಂಡು ನನ್ನಲ್ಲಿ ಭಕ್ತಿ ಇದೆ ಅಂತ ತೋರಿಸ್ತಾರೆ, ಬಟ್ ಅವರಲ್ಲಿ ಕಚ್ಚಾಟಗಳಿರ್ತದೆ, ದೇವರ ಗುಣಗಳಿರುವುದಿಲ್ಲ. ಇಲ್ಲಿ ಬರ್ತದೆ, ಭಕ್ತಿ, ದೇವ ಭಕ್ತಿಯನ್ನು ಲಾಭ ಸಾಧನೆ ಎಂದು ಎನಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳಿದೆ. ಆದ್ರೆ ಎಂತ ಭಕ್ತಿ ದೊಡ್ಡದಂತ ಹೇಳಿದ್ರೆ, ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭ. ಹಾಗಾದ್ರೆ ಯಾವ ಭಕ್ತಿ ದೊಡ್ಡ ಲಾಭ? ಕೆಲವರು ತೋರಿಸಿಕೊಳ್ಳುವುದಕ್ಕಾಗಿ, ಏನೋ ನಾನು ಬಹಳ ಭಕ್ತಿವಂತ ತೋರಿಸ್ಕೊಂಡು ಲಾಭ ಪಡ್ಕೋತಾರೆ. ಅಂದ್ರೆ ಲಾಭಕ್ಕಾಗಿ ಭಕ್ತಿಯನ್ನ ತೋರಿಸಿಕೊಳ್ಳೋರಲ್ಲಿ ಕಚ್ಚಾಟಗಳು ಹೆಚ್ಚಿರ್ತದೆ. ಅಂತ ಭಕ್ತಿ ದೊಡ್ಡದಲ್ಲ, ದೇವರದ್ರ ಮೆಚ್ಚುವುದಿಲ್ಲ. ಬಟ್ ನಿಜವಾದಂತ ಭಕ್ತಿ ಯಾವ್ದು ದೊಡ್ಡದಂದ್ರೆ, ಇದ್ದುದ್ರಲ್ಲೇ ಸಾಕಪ್ಪ, ಸಂತೃಪ್ತರಾಗ್ತಾರೆ, ಹೆಚ್ಚು ಬೇರೆ ವಿಷಯಕ್ಕಾಗಿ ಹೋಗುವುದಿಲ್ಲ. ತೃಪ್ತಿದಾಯಕವಾದ ಜೀವಿತವನ್ನ ಜೀವಿಸಿ ಭಕ್ತಿವಂತರಾಗಿರ್ತಾರಲ್ಲ, ಅಂತ ಭಕ್ತಿ ದೊಡ್ಡದು. ಅಂದ್ರೆ ದೇವರ ಗುಣಗಳಿಂದ ಕೂಡಿರ್ತದೆ. ಯಾರಲ್ಲಿ ದೇವರ ಗುಣ ಇರುವುದಿಲ್ಲ, ಅವ್ರು ಏನ್ ಮಾಡ್ತಾನೆ, ಭಕ್ತಿ ಇದೆ ಅಂತ ತೋರಿಸ್ಕೊಂಡು ಅದನ್ನ ಲಾಭ ಮಾಡ್ಕೋತಾನೆ. ಭಕ್ತಿ ಇದೆ ಅಂತ ತೋರಿಸ್ಕೊಂಡು ಹಣ ಮಾಡ್ತಾನೆ. ಭಕ್ತಿ ಇದೆ ಅಂತ ತೋರಿಸ್ಕೊಂಡು ಜನರಿಗೆ ಮೋಸ ಮಾಡ್ತಾನೆ. ದೇವರು ಹೇಳ್ತಾರೆ, ಇದು ಭಕ್ತಿ ಅಲ್ಲ, ಭಕ್ತಿಯ ವೇಷ. ಹಾಗಾದ್ರೆ ನಿಜವಾದ ಭಕ್ತಿ ದೇವರ ಗುಣಗಳಿಂದ ಕೂಡಿರ್ತದೆ, ದೇವರ ಕ್ಯಾರೆಕ್ಟರ್ಸ್ ಗಳಿಂದ ಕೂಡಿರ್ತದೆ. ಅದಕ್ಕೆ ಆಗ ಹೇಳಿದ ವಚನ 11ನೇ ವಚನ ಇದೆ ನೋಡಿ. ಎಲೆ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಎದರಲ್ಲಿ? ಕಚಾಟಕ್ಕೆ, ಲೋಕದಲ್ಲಿರುವಂತಹ ವ್ಯವಹಾರದಲ್ಲಿ ಇವುಗಳಿಂದ ದೂರವಾಗಿರು. ಇದಕ್ಕಾಗಿ ನೀನು ಹೋಗ್ಬೇಡ. ಎಲ್ಲಿ ಬಾಳಿದೆ ಮೇಲೆ, ಅವೆಲ್ಲ ಲಿಸ್ಟ್ ನಾನು ಓದುವುದಿಲ್ಲ. ಹಣದ ಆಸೆ ವಿಷಯದಲ್ಲ ಹೇಳ್ತಾನೆ ಇಲ್ಲಿ. ಓಕೆ, ಬಾಳು ಹೇಳ್ತಾನೆ. ಇದರಿಂದ ನೀನ್ ಏನಾಗಿರು? ದೂರವಾಗಿರು. ದೂರವಾಗಿದ್ದೇನ್ ಮಾಡು? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತೆ ಇವುಗಳನ್ನ ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ನಾನು ಹೇಳ್ತಾ ಇರೋದು, ಭಕ್ತಿ ಅಂದ್ರೆ ನೀವು ಅನ್ಕೊಂಡಂಗೆ ಅಲ್ಲ ಪ್ರಿಯರೇ. ಭಾನುವಾರ ಮಾತ್ರ ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಚರ್ಚಿಗೆ ಬಂದಾಗ ನಾವೇನ್ ತಿಳ್ಕೊತೇವಿ? ಇದು ಭಕ್ತಿ.
ಇದು ಭಕ್ತಿ ಅಲ್ಲ. ಏನ್ ಗೊತ್ತಾ, ದೇವರ ಜೊತೆಗೆ ದೇವರ ಕಾರ್ಯಗಳಿಗೆ ನಾವು ಯಾವಾಗಲೂ ಸಮ್ಮತಿಗೊಳ್ಬೇಕು, ಅಗ್ರಿ ಆಗ್ಬೇಕು. ದೇವರ ಮಾತಿಗೆ ಯಾವಾಗ ನಾನು ಸಮ್ಮತಿಸ್ತೇನೆ, ಅಗ್ರಿ ಆಗ್ತೇನೆ, ಅದು ಭಕ್ತಿ. ಯಾವಾಗ ನನ್ನ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ನಾನು ಡಿಸ್ಅಗ್ರಿ ಆಗ್ತೇನೆ, ಅದು ಭಕ್ತಿ ಆಗುದಿಲ್ಲ. ದೇವ ಗುಣಗಳಿಂದ ತುಂಬಿದಂತ ವ್ಯಕ್ತಿ ದೇವರ ವಾಕ್ಯಕ್ಕೆ ಏನೇ ಹೇಳಿದ್ರು ಅದಕ್ಕೆ ಏನಾಗ್ತಾನೆ, ಅವನು ಒಬೆ ಆಗ್ತಾನೆ, ಅದಕ್ಕೆ ವಿಧೇಯನಾಗ್ತಾನೆ. ಇಲ್ಲ ಅಂದ್ರೆ ಅದು ಆಗುದಿಲ್ಲ. ಇನ್ನೊಂದು ವಿಷಯ, ಇನ್ನೊಂದಿದೆ ಪದ, ಏನ್ ಹೇಳ್ರಿ, ಗಾಡ್ಲಿನೆಸ್ ಈಸ್ ಲಿವಿಂಗ್ ಲೈಫ್ ಇನ್ ದ ಲೈಟ್ ಆಫ್ ಹಿಸ್ ಪ್ರೆಸೆನ್ಸ್. ಅಂದ್ರೆ ದೇವರ ಪ್ರಸನ್ನತೆ ಬೆಳಕಿನಲ್ಲಿ ಜೀವಿಸುವುದು ಭಕ್ತಿ. ಏನ್ ಹೇಳ್ರಿ, ಅಂದ್ರೆ ಏನ್ ಗೊತ್ತಾ, ನಮ್ಗೆ ಯಾವಾಗ್ಲೂ ಅಂದ್ರೆ ಕಾನ್ಸಿಯಸ್ ಏನಂತಾರೆ, ನಮ್ಗೆ ಏನಂತಾರೆ ಕಾನ್ಸಿಯಸ್ ಅಂದ್ರೆ, ಒಬ್ಬ ಮನುಷ್ಯನಿಗೆ ಕಾನ್ಸಿಯಸ್ನೆಸ್ ಅಂದ್ರೆ ಆತ್ಮಸಾಕ್ಷಿ, ಅಥವಾ ಅವನು ಎಚ್ಚರವಾಗಿರ್ತಾನೆ. ಏನಂತೇಳಿ, ದೇವರು ನನ್ನ ಜೊತೆಗಿದ್ದಾನೆ, ದೇವರ ಪ್ರಸನ್ನತೆ ನನ್ನ ನಟ್ಟಿಗಿದೆ ಅನ್ನುವಂತ ಕಾನ್ಸಿಯಸ್ ಇರ್ತದೆ ಅವನಿಗೆ ಯಾವಾಗ್ಲೂ. ಆ ವಿಷಯದಲ್ಲಿ ಅವನು ಎಚ್ಚರವಾಗಿರ್ತಾನೆ, ಪರಿಜ್ಞಾನ ಇರ್ತದೆ ಅವನಿಗೆ. ತಪ್ಪು ಮಾಡೋ ಅಂದ್ರೆ, ಉದಾಹರಣೆಗೆ ಹೇಳ್ತೇನೆ ನೋಡ್ರಿ, ನನ್ನ ಜೀವಿತದಲ್ಲಿ ಏನೋ ಒಂದು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೋಗ್ತಿರ್ತೇನೆ, ಪಾಪಕ್ಕೆ ಸಂಭವಿಸ್ತದೆ, ಪ್ರೇರೇಪಿಸುವಂತ ಕಾರ್ಯಗಳು ಬರುವಾಗ ಗಾಡ್ಲಿ ಮ್ಯಾನಿಗೆ ಏನಿರ್ತದೆ, ಭಕ್ತಿವಂತನಿಗೆ ಏನಾಗಿರ್ತದೆ ಅಂದ್ರೆ, ಅವನಿಗೆ ಒಂದು ಪರಿಜ್ಞಾನ ಇರ್ತದೆ, ದೇವರ ಪ್ರಸನ್ನತೆ ನನ್ನ ಜೊತೆಗಿದೆ, ನಾನು ಜೀವಿಸ್ತಾ ಇರೋದು ದೇವರ ಪ್ರಸನ್ನತೆಯಲ್ಲಿ ಹೊರತು ಲೋಕದಲ್ಲಲ್ಲ ಅನ್ನುವಂತ ತಿಳುವಳಿಕೆ ಇರ್ತದೆ. ಹಾಗಾಗಿ ಅವನ್ ಏನ್ ಮಾಡುದಿಲ್ಲ, ಯೋಸೆಫ್ ಏನ್ ಮಾಡ್ದ, ಯೋಸೆಫನಿಗೆ ಬಹಳಷ್ಟು ಅವಕಾಶಗಳು ಬಂದಾಗ ಅವನೇನ್ ಮಾಡ್ದ, ಅವನಿಗೆ ಒಂದು ಕಾನ್ಸಿಯಸ್ ಬಂತು, ದೇವರ ಪ್ರಸನ್ನತೆ ನನ್ನ ಜೊತೆಗಿದೆ, ನಾನು ದೇವರೊಟ್ಟಿಗಿದ್ದೇನೆ ಅನ್ನುವಂತ ಕಲ್ಪನೆ ಅವನಿಗೆ ಬರ್ತದೆ. ಆಗ ಅವನೇನ್ ಮಾಡಕ್ ಹೋಗುದಿಲ್ಲ, ಮೋಸ ಮಾಡಕ್ ಹೋಗುದಿಲ್ಲ. ಕೆಲವು ಸಾರಿ ನಾವ್ ಏನ್ ಮಾಡ್ತೇವೆ, ಮೋಸ ಮಾಡುವಾಗ ಮರ್ತೇ ಬಿಡ್ತೇವೆ ದೇವರ ಪ್ರಸನ್ನತೆ ನಮ್ ಜೊತೆಗಿದೆ ಅಂತ. ಹಂಗೆ ಒಂದು ಬಿಲಿಗ್ರಾಮ್ ಅವ್ರ ಒಂದು ಸ್ಲೋಗನ್ ಹೇಳಿದ್ರು, ಅದನ್ನ ನಾನು ಹೇಳ್ತೇನೆ ನೋಡ್ರಿ, ಅದನ್ನ ಬರ್ಕೊಂಬ. ಏನಂತಂದ್ರೆ, ಪೀಪಲ್ ಡೋಂಟ್ ಲಿವ್ ಇನ್ ಹಿಸ್ ಪ್ರೆಸೆಂಟ್ ಬಟ್ ದೇ ವಿಸಿಟ್ ಹಿಸ್ ಪ್ರೆಸೆನ್ಸ್ ಅಂತ. ಏನ್ ಹೇಳ್ರಿ, ಪೀಪಲ್ ಡೋಂಟ್ ಲಿವ್ ಇನ್ ಹಿಸ್ ಪ್ರೆಸೆನ್ಸ್ ಅಂತ, ಬಟ್ ದೇ ವಿಸಿಟ್ ಹಿಸ್ ಪ್ರೆಸೆನ್ಸ್. ಅಂದ್ರೆ ಜನರು ದೇವರ ಪ್ರಸನ್ನತೆ ಒಳಗಡೆ ಜೀವಿಸುವುದಿಲ್ಲಂತೆ, ಆತನ ಪ್ರಸನ್ನತೆ ನೋಡ್ಕೊಂಡು ಬರ್ತಾರಂತಷ್ಟೇ. ಅವಾಗ ಅವರಿಗೆ ಅದರ ಅನುಭವ ಆಗುದಿಲ್ಲ, ದೇವರ ಪ್ರಸನ್ನತೆ ಅನುಭವನೇ ಅವರಿಗೆ ಸಿಗುವುದಿಲ್ಲ. ಯಾವ ವ್ಯಕ್ತಿಗೆ ದೇವರ ಪ್ರಸನ್ನತೆ ಅನುಭವ ಆಗಿರ್ತದೆ, ಅವನು ಎಂದಿಗೂ ಕದಲುವುದಿಲ್ಲ, ಲೌಕಿಕನಾಗಿ ಜೀವಿಸುವುದಿಲ್ಲ, ಲೋಕದ ಒಳಗಡೆ ಹೋಗುದೇ ಇಲ್ಲ. ಯಾಕೆ ಅವ್ರು ಹಂಗಿರ್ತಾರೆ ಅಂದ್ರೆ, ಅವರಿಗೆ ಗಾಡ್ಲಿನೆಸ್ಗಿಂತ ವರ್ಡ್ಲಿನೆಸ್ ಮಾಡ್ಬೇಕು. ಅವ್ರೇನ್ ಮಾಡ್ತಾರೆ, ಯಾವಾಗ್ಲೂ ಲೋಕದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ, ದೇವರಲ್ಲಿ ಇರ್ಲಿಕ್ಕೆ ಇಷ್ಟಪಡುದಿಲ್ಲ. ಆದ್ರೆ ದೇವರ ಪ್ರಸನ್ನತೆಯಲ್ಲಿ ಜೀವಿಸುವವನು ಏನ್ ಮಾಡ್ತಾನೆ, ಲೋಕದ ಒಳಗಡೆ ಹೋಗುದಿಲ್ಲ, ಲೋಕದ ಬಗ್ಗೆ ಗಮನನೇ ಹರಿಸುವುದಿಲ್ಲ, ಲೋಕದಲ್ಲಿ ಹೋಗಿ ಜೀವಿಸುವುದೇ ಇಲ್ಲ. ಯಾಕೆಂದ್ರೆ ಅವನು ಯಾವಾಗ್ಲೂ ಎಲ್ಲಿ ಜೀವಿಸ್ತಿರ್ತಾನೆ, ದೇವರಲ್ಲಿ, ದೇವರ ಒಳಗಡೆ ಅವನು ಜೀವಿಸ್ತಿರ್ತಾನೆ. ಅಂದ್ರೆ ಏನ್ ಗೊತ್ತಾ, ಲೋಕ ನಿಮಗೆ ದೇವರನ್ನ ಬಿಟ್ಟು ಬಾ ಅಂತ ಹೇಳ್ತಾರೆ, ಆದ್ರೆ ದೇವರು ಲೋಕವನ್ನ ಬಿಟ್ಟು ಬಾ ಅಂತ ಹೇಳ್ತಾರೆ. ಬಟ್ ಜನ ಇವತ್ತು ಲೋಕವನ್ನು ಬಿಟ್ಟು ಬರುವುದಿಲ್ಲ, ಲೋಕದಲ್ಲಿ ಇದ್ಕೊಂಡು ದೇವರ ಕಡೆಗೆ ಬರ್ತಾರೆ. ಅಂದ್ರೆ ಏನು, ಅವರು ಜಸ್ಟ್ ದೇವರನ್ನ ಭೇಟಿಯಾಗಿ ಹೋಗ್ತಾರೆ, ದೇವರಲ್ಲೇ ಇರುವುದಿಲ್ಲ. ಇದಕ್ಕೆ ಭಕ್ತಿ ಅನ್ನೋದಿಲ್ಲ, ಭಕ್ತಿಯ ವೇಷ ಅಂತಾರೆ. ಭಕ್ತಿ ಅಂದ್ರೆ ಯಾರು, ಲೋಕವನ್ನ ಪರಿಪೂರ್ಣವಾಗಿ ಬಿಟ್ಟು ದೇವರಲ್ಲಿ ಇರ್ತದೆ. ಅರ್ಥ ಆಗ್ತದ ನಾನು ಹೇಳಿದ್ ನಿಮ್ಗೆ? ನನ್ನ ಮಾತು ಅರ್ಥ ಆಗ್ತಾ ಇದೆ? 2ನೇ ತಿಮೋತಿ ಪುಸ್ತಕ ಒಂದು ವಚನ ಓದೋಣ. 2:16 ಓದ್ರಿ. ಸಾಕ್ರಿ, ಇಲ್ಲಿ ನೋಡ್ರಿ, ಭಕ್ತಿವಂತರು ಭಕ್ತಿಹೀನರು ಯಾವಾಗ ಆಗ್ತಾರೆ? ಭಕ್ತಿವಂತರಾಗಿರ್ತಾರೆ ಅವರು, ಅವರಲ್ಲಿ ಭಕ್ತಿ ಸ್ವಲ್ಪ ಇರ್ತದೆ, ಇದ್ದಿದ್ ಭಕ್ತಿ ನಾವು ಕಳ್ಕೊತಾರೆ ಯಾವಾಗ? ಪ್ರಾಪಂಚಿಕರಾದಾಗ. ಅರ್ಥ ಆಗ್ತದೆ ನಾನು ಹೇಳಿದ್ದು? ನೀನ್ ಯಾವಾಗ ಲೋಕಕ್ಕೆ ಹೋಗ್ತೀನಿ, ನಿನ್ನಲ್ಲಿರೋ ಭಕ್ತಿಯನ್ನ ಕಳ್ಕೊಳ್ತೀವಿ ಅಂತ ಹೇಳ್ತದೆ. ಕೆಲವರು ಅವ್ರೇನ್ ಮಾಡ್ತಾರಂತೆ, ಪ್ರಾಪಂಚಿಕವಾದ ಹರಟೆ ಮಾತುಗಳನ್ನ ಆಡ್ತಾ ಕೊಂಡಿರ್ತಾರೆ. ಆದ್ರೆ ದೇವರ ವಚನ ಅದಕ್ಕೆ ಅದರಿಂದ ನೀನು ದೂರವಾಗಿರು,
ಅವುಗಳಿಗೆ ಮನಸ್ಸನ್ನು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಯನ್ನ ಕಳ್ಕೊಳ್ತಾರೆ, ಭಕ್ತಿಹೀನರಾಗ್ತಾರೆ, ದೇವರಲ್ಲಿರೋ ಭಯಭಕ್ತಿ ಹೋಗ್ತದೆ. ಹಲೋ, ನೀವೆಲ್ಲ ಹೊರಗಡೆ ಕೂತ್ಕೊಂಡಿರ್ತೀರಿ, ಸಿಗ್ತೀರಿ, ಎದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀರಿ? ದೇವ ಜನರೇ ಕೂಡುವಾಗ ದೇವರ ಬಗ್ಗೆ ಹೆಚ್ಚು ಡಿಸ್ಕಷನ್ ಆಗುದಿಲ್ಲ, ಬರೇ ಪ್ರಾಪಂಚಿಕವಾದ ಹರಟೆ ಮಾತುಗಳು. ಎಷ್ಟು ನೀನ್ ಲೋಕದಲ್ಲಿ ಜೀವಿಸ್ತೀಯೋ, ಎಷ್ಟು ಲೋಕದಲ್ಲಿ ನೀನ್ ಇರ್ತೀಯೋ, ಅಷ್ಟೇ ನಿನ್ನಲ್ಲಿರೋ ಭಕ್ತಿ ಕಳ್ಕೊಳ್ತೀಯ, ಭಕ್ತಿ ಕಳ್ಕೊಳ್ತೀರಿ. ಭಕ್ತಿ ಸಾಧನೆ ಮಾಡ್ಕೊಂಡ್ರೆ ಬಹಳಷ್ಟು ಪ್ರಯೋಜನ ಇದೆ. ಭಕ್ತಿಯನ್ನ ಕಳ್ಕೊಂಡ್ರೆ ಎಲ್ಲ ಪ್ರಯೋಜನಗಳು ಹೊರಟೋಗ್ತದೆ, ಲಾಭಗಳು ಹೊರಟೋಗ್ತದೆ. ಯಾಕಂದ್ರೆ ನಾನೀಗ ನೆಕ್ಸ್ಟ್ ಭಕ್ತಿಯಿಂದ ಸಿಗುವ ಲಾಭಗಳ ಬಗ್ಗೆ ಹೇಳಿಕ್ ಹೋಗ್ತಾ ಇದ್ದೇನೆ. ಅರ್ಥ ಆಗ್ತದೆ ನಾನು ಹೇಳಿದ್ ನಿಮ್ಗೆ? ಎಸ್, ಓಕೆ, ಬೇಗನೆ ಹೋಗ್ತೇನೆ. ಆದ್ರ ಅರ್ಥ ಹಾಗಾದ್ರೆ ಭಕ್ತಿ ಅಂದ್ರೆ ಏನು ಇನ್ನೊಂದು ನೋಡ್ರಿ, ಎರಡಿದೆ, ಬೇಗ ಹೇಳ್ತೇನೆ ನಾನು. ಭಕ್ತಿ ಅಂದ್ರೆ ದೇವರ ವಿಷಯವನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳೋದು. ದೇವರ ಅನ್ನುವಾಗ ಆಲಸ್ಯ ಮಾಡೋದಿಲ್ಲ. ಚರ್ಚ್ ಅಂದ್ರೆ ಆಲಸ್ಯ ಮಾಡೋದಿಲ್ಲ, ಆರಾಧನೆ ಅಂದ್ರೆ ಆಲಸ್ಯ ಮಾಡೋದಿಲ್ಲ, ಪ್ರೇಯರ್ ಅಂದ್ರೆ ಆಲಸ್ಯ ಮಾಡೋದಿಲ್ಲ. ಬಟ್ ಯಾವಾಗ ನೀವು ಎಲ್ಲಾ ವಿಷಯಗಳಲ್ಲಿ ಆಲಸ್ಯಗಾರ ಆಗ್ತೀರಿ, ತಿಳ್ಕೊಡಿ ನಿನ್ನಲ್ಲಿ ಭಕ್ತಿ ಇಲ್ಲ. ಭಕ್ತಿವಂತನ ಏನ್ ಮಾಡ್ತಾನೆ? ಹಿ ಟೇಕ್ಸ್ ಗಾಡ್ ಸೀರಿಯಸ್ಲಿ. ದೇವರ ಬಗ್ಗೆ ಅವನಿಗೆ ಸೀರಿಯಸ್ನೆಸ್ ಬರ್ತದೆ. ಚರ್ಚ್ ಅನ್ನುವಾಗ ಒಂದು ಸೀರಿಯಸ್ನೆಸ್ ಬರ್ತದೆ, ಆರಾಧನೆ ಅನ್ನುವಾಗ ಒಂದು ಸೀರಿಯಸ್ನೆಸ್ ಬರ್ತದೆ, ಪ್ರಾರ್ಥನೆ ಅನ್ನುವಾಗ ಒಂದು ಸೀರಿಯಸ್ನೆಸ್ ಬರ್ತದೆ, ವಾಕ್ಯದ ಧ್ಯಾನ ಅಂದ್ರೆ ಒಂದು ಸೀರಿಯಸ್ನೆಸ್ ಬರ್ತದೆ. ಬಿಕಾಸ್ ಹಿ ಇಸ್ ಟೇಕಿಂಗ್ ಗಾಡ್ ವೆರಿ ಸೀರಿಯಸ್ಲಿ. ದೇವರ ಬಗ್ಗೆ ಅವನಿಗೆ ಗಾಂಭೀರ್ಯ ಇರ್ತದೆ. ಹಾಗಾಗಿ ಅವನು ಅದು ಎದಕ್ಕಾಗ್ತದೆ, ಅವನು ಗಾಂಭೀರ್ಯವಾಗಿರ್ತಾನೆ, ಅವನಲ್ಲಿ ಅಷ್ಟ ಭಕ್ತಿ ಇದೆ. ಅವನಿಗೆ ಭಕ್ತಿ ಹೆಚ್ಚಾದಾಗ ಅವನು ದೇವರನ್ನ ಆಲಸ್ಯನಾಗಿರುವುದಿಲ್ಲ. ದೇವರ ಬಗ್ಗೆ, ದೇವರ ವಿಷಯ ಬಂದಾಗ ಮನಸ್ಸಿಗೆ ಬಂದಂಗೆ ಇರುವುದಿಲ್ಲ, ಎಚ್ಚೆತ್ತುಕೊಳ್ತಾನೆ. ನಿನ್ನ ಮನಸ್ಸು ಎಲ್ಲಿದೆ ಇವತ್ತು ನೋಡು. ಬೈಬಲ್ ಹೇಳ್ತದೆ, ಗಂಟು ಇದ್ದ ಕಡೆ ಮನುಷ್ಯನ ಮನಸ್ಸಿರ್ತದ. ಇವತ್ತು ನಿನ್ ಮುಂದೆ ನಿಮ್ಮ ಎಲ್ಲ ಇಷ್ಟು ದಿನದ ಸಂಪಾದನೆ ನೀವು ಮಾಡಿದ್ದೆಲ್ಲ ನಿನ್ ಮುಂದೆ ಇಟ್ಕೊಂಡು ಮಲಗ್ತೀರ? ನೀವು ಯಾರಾದ್ರೂ ಮಲಗ್ತೀರಿ? ಎಷ್ಟು ದಿವಸ ನೀವೇನ್ ಸಂಪಾದಿಸಿದ್ರಿ? ಎಷ್ಟು? ಉದಾಹರಣೆಗೆ 10 ಲಕ್ಷ, 20 ಲಕ್ಷ, 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರೆ ಅಂತ ಹೇಳ್ಕೊಡ್ರಿ. ಆ ಸಂಪಾದನೆ ಎಲ್ಲ ನಿಮ್ ಮುಂದೆ ಇಟ್ಕೊಡ್ರಿ. ಮುಂದೆ ಇಟ್ಕೊಂಡು ಕುತ್ಕೊಂಡು ಮಲಗ್ರಿ. ನೋಡ, ಮಲಗ್ತೀರಾ? ಎಷ್ಟು ಜನ ಮಲಗ್ತೀರಿ? ಯಾಕೆ ಮಲಗೋಲ್ಲ? ಯಾಕೆ ಮಲಗೋದಿಲ್ಲ? ಯಾಕೆ? ನಿಮ್ಮ ಮನಸ್ಸು ಎಲ್ಲಿರ್ತದೆ? ಬಟ್ ದೇವ್ರ ವಚನ ಹೇಳ್ತದೆ, ಅದ್ರ 100% ನಾನು ಕೊಡ್ತೇನೆ ಅಂತ ಹೇಳ್ತಾನೆ ದೇವ್ರು. ಆ ದೇವ್ರು ಬಂದಾಗೂ ನಾವು ಮಾತ್ರ. ನಿಮ್ ಮನಸ್ಸು ಎಲ್ಲಿದೆ? ವೇರ್ ಇಸ್ ಯುವರ್ ಮೈಂಡ್? ಎಲ್ಲಿ ನಮ್ಮ ಆಸಕ್ತಿ ಎಲ್ಲಿದೆ? ಎಲ್ಲಿ ನಮ್ಮ ಇಂಟ್ರೆಸ್ಟ್ ಇದೆ? ಲೋಕದಲ್ಲಿ. ಅದಕ್ಕೆ ಹೇಳ್ತದೆ, ಪ್ರಾಪಂಚಿಕ ವ್ಯಕ್ತಿ ಭಕ್ತಿವಂತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಭಕ್ತಿವಂತನಾಗ್ಬೇಕಾದ್ರೆ ಪ್ರಪಂಚಿಕವನ್ನ ಮಾತುಗಳನ್ನ ಬಿಡ್ಬೇಕು, ಪ್ರಪಂಚವನ್ನ ಬಿಡ್ಬೇಕು. 1 ಯೋಹಾನ ಪುಸ್ತಕ 4ನೇದು ಹೇಳ್ತದೆ, ಯಾವನು ಲೋಕವನ್ನಾಗ್ಲಿ ಲೋಕದಲ್ಲಿರುವುದನ್ನಾಗ್ಲಿ ಪ್ರೀತಿಸಿದ್ರೆ ಅವನು ದೇವರಿಗೆ ವೈರಿ. ಯು ಆರ್ ಎನಿಮಿ. ಯಾರು? ಲೋಕವನ್ನ ಪ್ರೀತಿಸೋರು, ಲೋಕದಲ್ಲಿರುವುಗಳನ್ನ ಪ್ರೀತಿಸೋರು. ಸೊ ದಯಮಾಡಿ ಹೇಳ್ತೇನೆ, ಒಂದೇ ಜೀವಿತ, ಯಾವಾಗ ಟಪ್ ಅಂತದ್ದು ಗೊತ್ತಿಲ್ಲ, ಯಾವಾಗ ಸತ್ತು ಹೋಗ್ತೀರಿ ಗೊತ್ತಿಲ್ಲ. ಹೌದಾ? ಸತ್ತ ಮೇಲೆ ಪಶ್ಚಾತ್ತಾಪ ಪಡಕ್ ಆಗಲ್ಲ. ಜೀವಂತವಾಗಿರುವಾಗಲೇ ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆಗೆ ತಿರ್ಕೊಳ್ರಿ. ನಿಜವಾಗಿ ಹೇಳ್ತೇನೆ, ಆಶೀರ್ವಾದ ಸಿಕ್ಕೇ ಸಿಗ್ತದೆ. ಆಶೀರ್ವಾದಕ್ಕೆ ಓಡಬೇಡ್ರಿ, ಆಶೀರ್ವಾದ ನಿಮ್ ಹಿಂದೆ ಓಡ್ ಬರ್ತದೆ. ಯಾಕೆ? ಭಕ್ತಿ ಸಾಧನೆ ಎಲ್ಲಾ ವಿಷಯದಲ್ಲಿ ಪ್ರಯೋಜನ ಆಗಿದೆ ಅಂತ, ಅದನ್ನ ನಾ ಹೇಳಕ್ ಹೋಗ್ತೇನೆ ಈಗ ಮುಂದೆ. ಓಕೆ, ಬಹಳ ಇದೆ ಹೇಳುವುದೇ, ಅದ್ರ ಟೈಮ್ ಇಲ್ಲ. ಗಾಡ್ಲಿನೆಸ್ ಮೀನ್ಸ್ ಲಿವಿಂಗ್ ಫಾರ್ ಗಾಡ್. ಹೇಳ್ರಿ, ಭಕ್ತಿ ಅಂದ್ರೆ ನಮಗಾಗಿ ಜೀವಿಸುವುದಲ್ಲ, ದೇವರಿಗಾಗಿ ಜೀವಿಸುವುದು. ನಮ್ಮ ಮಕ್ಕಳಿಗಾಗಿ ಜೀವಿಸುವುದಲ್ಲ, ದೇವರಿಗಾಗಿ ಜೀವಿಸುವುದು. ನನ್ನ ಆಸ್ತಿಗಾಗಿ ಜೀವಿಸುವುದಲ್ಲ, ದೇವರಿಗಾಗಿ ಜೀವಿಸುವುದು. ಪೌಲ ಹೇಳಿದ ಮಾತು, ಒಂದೇ ಜೀವಿತ, ನನಗಾಗಿ ಜೀವಿಸುವುದಿಲ್ಲ, ಕ್ರಿಸ್ತನಿಗಾಗಿ ಜೀವಿಸುವುದು. ನೀವು ಸತ್ತ ಮೇಲೆ ದೇವರೇ ಇನ್ನೊಂದು ಅವಕಾಶ ಕೊಡು ಅಂದ್ರೆ ಆಗುದಿಲ್ಲ. ಇನ್ನೊಂದು ಅವಕಾಶ ಸಿಗ್ತದ ನಿಮಗೆ ಸತ್ತ ಮೇಲೆ? ಹೇಳ್ರಿ, ನೋ. ಇದ್ದಾಗಲೇ ಕರ್ತನಿಗಾಗಿ ಜೀವಿಸಿ. ಓಕೆ, ಎಸ್, ಫಾಸ್ಟ್ ಹೋಗ್ತೇನೆ. ಹಾಗಾದ್ರೆ ಯಾಕೆ 1 ತಿಮೋಥಿ 4:8 ಹೇಳ್ತು ಏನಂತ? ಭಕ್ತಿ ಸಾಧನೆ ಆದ್ರೂ ಎಲ್ಲಾ ವಿಷಯದಲ್ಲಿ ಏನಂತೆ ನಮಗೆ ಅದು ಪ್ರಯೋಜನವಾಗಿದೆ. ಹಾಗಾದ್ರೆ ವೈ ಗಾಡ್ಲಿನೆಸ್ ಇಸ್ ಪ್ರಾಫಿಟಬಲ್? ಯಾಕೆ ಅದು ಲಾಭದಾಯಕ? ಎಲ್ಲೆಲ್ಲದು ಹೆಂಗೆ ಲಾಭ ಆಗ್ತದೆ?
ಯಾಕೆ ನಾನು ಹೇಳ್ತೇನೆ, ಯಾವ ವ್ಯಕ್ತಿ ಭಕ್ತಿವಂತನಾಗಿರ್ತಾನೋ ಇದು ಆತನನ್ನ ಸಂರಕ್ಷಿಸ್ತದೆ. ಹೇಳ್ರಿ ಎಲ್ಲರೂ, ಭಕ್ತಿ ನಿನ್ನನ್ನು ಸಂರಕ್ಷಿಸ್ತದೆ. ಹೇಳ್ರಿ, ಎಸ್, ಗಾಡ್ಲಿನೆಸ್ ಎನ್ಶ್ಯೂರ್ ಯುವರ್ ಪ್ರೊಟೆಕ್ಷನ್. ನಿನ್ನ ಸಂರಕ್ಷಣೆಯನ್ನ ಎನ್ಶ್ಯೂರ್ ಮಾಡ್ತದೆ. ಸುಮ್ಮನೆ ಬೈಬಲ್ 91ನೇ ಕೀರ್ತನೆ 1ನೇ ವಚನ ಬರ್ದಿಲ್ರಿ, ಪರಾತ್ಪರನ ಮೊರೆ ಹೊಕ್ಕರವನು ಸರ್ವಶಕ್ತನ ಆಶ್ರಯದಲ್ಲಿ. ಸಂರಕ್ಷಣೆ ಆಟೋಮೆಟಿಕ್ ಆಗಿ ಬರಲ್ಲ. ನೀನು ಮೊದಲು ಮೊರೆ ಹೋಗ್ಬೇಕು, ನೀನು ಮೊದಲು ಭಕ್ತಿವಂತನಾಗಬೇಕು, ನೀನು ದೇವರಲ್ಲಿ ಇರಬೇಕು, ಅಂದಾಗ ಅದು ನಿನಗೆ ಸಂರಕ್ಷಣೆ ಹೊರತು ಸುಮ್ಮನೆ 91ನೇ ಕೀರ್ತನೆ ಹೇಳ್ತಾರೆ. ಲೋಕದಾಗಿರ್ತಾರೆ, ಲೋಕಕ್ಕೆ ಮೊರೆ ಹೋಗಿರ್ತಾರೆ, 91ನೇ ಕೀರ್ತನೆ ಹೇಳ್ತಾರೆ. ಆವಾಗ ಏನು ಆಗುದಿಲ್ಲ, ಮತ್ತೆ ಬರ್ತಾರೆ ಚರ್ಚಿಗೆ, ಪಾಸ್ಟ್ರೆ 91ನೇ ಕೀರ್ತನೆ ಹೇಳಿದ್ರೆ ಏನು ಕೆಲಸನೇ ಆಗ್ತಾ ಇದೆ. 91ನೇ ಕೀರ್ತನೆ ಕೆಲಸ ಮಾಡಲ್ಲಪ್ಪ, ನೀನ್ ಕೆಲಸ ಮಾಡ್ಬೇಕು. 91ನೇ ಕೀರ್ತನೆ ನಿನ್ ಜೀವಿತದಲ್ಲಿ ಆಶೀರ್ವಾದ ಆಗ್ಬೇಕಾದ್ರೆ ನೀನ್ ಕೆಲಸ ಮಾಡ್ಬೇಕು. ಏನಂತ? ದೇವರನ್ನ ಮೊರೆ ಹೋಗ್ಬೇಕು, ದೇವರ ಒಳಗಡೆ ಇರ್ಬೇಕು, ಭಕ್ತಿವಂತನಾಗಿರ್ಬೇಕು, ದೇವರಲ್ಲಿ ಇರಬೇಕು. ಅಂದಾಗ ಅದೇನಾಗತ್ತೆ, ನಿನಗೆ ಅದು ಸಂರಕ್ಷಣೆ ಆಗಿ ಮಾರ್ಪಡ್ತದೆ. ಸುಮ್ಮನೆ ಸಂರಕ್ಷಣೆ ಆಗುದಿಲ್ರಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಏನಿದೆ ಅಂದ್ರೆ ಅಲ್ಲಿ ನೀವು 19ನೇ ವಚನ ಹೇಳಿ. ಯಾಕೆ 6:19 ಯಾಕೆ ಹೇಳ್ತೀವಿ? ಯಾಕೆ ನಾನು ಇದು ನಿಮ್ಮನ್ನು ಸಂರಕ್ಷಿಸ್ತದೆ ಅಂತಂದ್ರೆ ಒಂದು ವಚನ ಹೇಳ್ತೇನೆ. ಸಾಕು. ಹಲೋ, ನೀವು ಎಲ್ಲರೂ ಸ್ವಂತ ಸ್ವತ್ತಲ್ಲ, ದೇವರು ನಿಮ್ಮನ್ನ ಏನ್ ಮಾಡಿದ್ದಾರೆ? ತನ್ನ ಕ್ರಯವನ್ನು ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ಹಲೋ, ಹೌದಾ? ಹೇಳ್ರಿ, ಕ್ರಯವನ್ನು ಕೊಟ್ಟು ಕೊಂಡ್ಕೊಂಡ ಮೇಲೆ ಈಗ ನೋಡ್ರಿ, ನಾನು ಮಾರ್ಕೆಟ್ಗೆ ಹೋಗ್ತೇನೆ. ಮಾರ್ಕೆಟ್ಗೆ ಹೋಗಿ ಒಂದು ಅಮೂಲ್ಯವಾದ ವಸ್ತುವನ್ನ, ಉದಾಹರಣೆಗೆ ಹೇಳ್ತೇನೆ, ಒಂದು ಟಿವಿಯನ್ನ ಖರೀದಿ ಮಾಡ್ಕೊಂಡ್ಬರ್ತೇನೆ ಅಂತ ಹೇಳ್ಕೊಡ್ರಿ. ಖರೀದಿ ಮಾಡ್ಕೊಂಬಂದು ರೋಡಲ್ಲಿ ಬಿಸಾಕ್ತೀರಾ? ಏನ್ ಮಾಡ್ತೀರಿ? ಅದನ್ನ ಇಡುವಾಗಲೂ, ಓಕೆ, ಟಿವಿ ಫಿಕ್ಸಿಂಗ್ ಮಾಡುವಾಗಲೂ ಎಷ್ಟು ಕಾಳಜಿ ವಹಿಸ್ತೀರಿ. ಯಾಕೆ? ಏನು ಆಗಬಾರ್ದು, ಸಂರಕ್ಷಿಸಲ್ ಎಷ್ಟು ಪ್ರೊಟೆಕ್ಟ್ ಮಾಡ್ತೀರಿ. ಯಾಕೆ? ದುಡ್ಡು ಕೊಟ್ಕೊಂಡ್ ಬಂದಿರಿ. ನೀವು ಸಹ ನಿಮ್ಮನ್ನು ದೇವ್ರು ಏನ್ ಮಾಡಿದ್ದಾರೆ? ತನ್ನ ರಕ್ತದಿಂದ, ಅಮೂಲ್ಯವಾದ ರಕ್ತ, ಬೆಲೆ ಕಟ್ಟಲಕ್ಕಾಗದೇ ಇರುವಂತ ರಕ್ತದಿಂದ ನಿಮ್ಮನ್ನು ಕೊಂಡುಕೊಂಡ ಮೇಲೆ ನಿಮ್ಮನ್ನು ಹಂಗೆ ಬಿಡ್ತಾರಾ? ನಿಮ್ಮನ್ನು ದೇವರು ಸಂರಕ್ಷಿಸ್ತಾರೆ. ಬಟ್ ಯಾವಾಗ ನೀನು ಭಕ್ತಿವಂತನಾಗಿರು, ಭಯಭಕ್ತಿಯಲ್ಲಿ ಜೀವಿಸು, ಅಂದಾಗ 91ನೇ ಕೀರ್ತನೆ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಆಗ್ತದೆ. ಎಲ್ಲರೂ 103ನೇ ಕೀರ್ತನೆ ತೆಗಿರಿ. ಎಲ್ಲರೂ ನಾವು ಇದನ್ನು ಬಹಳ ಸಾರಿ ಓದ್ತೇವೆ. ಪ್ರತಿಯೊಂದು ಹುಟ್ಟದ ಹಬ್ಬಕ್ಕೆ, ಮದುವೆ ದಿನಕ್ಕೆ ಇದನ್ನೆಲ್ಲ ನಾವು ಓದಿ ಪ್ರಾರ್ಥಿಸ್ತೇವೆ. ಬಟ್ ಇದರಲ್ಲಿ ಇರುವಂತ ಕೆಲವು ಅಂಶಗಳನ್ನ ನಾನು ಹೇಳ್ತೇನೆ. 103ನೇ ಕೀರ್ತನೆ 11ನೇ ವಚನ ಓದ್ರಿ. ಹಲೋ, ದೇವರ ಕೃಪೆ ಇದ್ರೆ ನೀನ್ ಸೇಫ್ ಆಗಿರ್ತೀಯ. ನಂಬ್ತೀರಾ? ಎಷ್ಟು ಜನ ನಂಬ್ತೀರಿ? ಪಾಸ್ಟರ್, ನಾನು ಇವತ್ತು ಉಳಿದಿದ್ದೆ ಆತನ ಕೃಪೆ. ಆಟಾಡ್ತೇವಲ್ಲ, ಗಣನೆಗೆ ಬಾರದೆ ಇರುವ ನನ್ನನ್ನ ಗಣನೆಗೆ ಬರುವಂತೆ ಮಾಡಿದ್ದು ಆತನ ಕೃಪೆ. ಏನೂ ಇಲ್ಲದ ನನ್ನನ್ನ ಎಲ್ಲವೂ ಇರುವುದಾಗಿ ಮಾಡಿದ್ದು ಆತನ ಕೃಪೆ. ಹಾಗಾದ್ರೆ ನಾನು ಇವತ್ತು ಸೇಫ್ ಆಗಿರ್ಬೇಕಾದ್ರೆ ಆತನ ಕೃಪೆ ಬೇಕು. ಬಟ್ ಯಾರ ಮೇಲೆ ಆತನ ಕೃಪೆ ಸಿರಿಸ್ತಾರೆ ಅಂತ ಬೈಬಲ್ ಹೇಳ್ತದೆ? ಯಾರ ಮೇಲೆ? ಓದ್ರಿ ಎಲ್ಲ. ಅದನ್ನ ಓದೋದಿಲ್ಲ ನಾವು, ಬರೇ ಕೃಪೆ. ಯಾವ ವ್ಯಕ್ತಿ ಭಯಭಕ್ತಿ ಉಳ್ಳವನಾಗಿರ್ತಾನೋ ಅವನ ಮೇಲೆ ದೇವರ ಕೃಪೆ ಇರ್ತದ. ಸುಮ್ಮನೆ ಇಲ್ಲ, ಸುಮ್ಮನೆ ದೇವರ ಕೃಪೆ ನನ್ನ ಮ್ಯಾಗಿದೆ ರೀ, ಭಕ್ತಿನೇ ಇಲ್ಲ, ಭಯನೇ ಇಲ್ಲ, ಸುಮ್ಮನೆ ಹೆಂಗ್ ಬರ್ತದಪ್ಪ ಕೃಪೆ ನಿಮ್ಮ ಮೇಲೆ? ಕೃಪೆ ಸುಮ್ಮನೆ ಸಿಗಲ್ಲ. ಹೇಳ್ರಿ ಪಕ್ಕದವರಿಗೆ, ಹೇಳ್ರಿ ಜೋರಾಗಿ. ಭಯಭಕ್ತಿಯಿಂದ ಇದ್ರೆ ಕೃಪೆ ಬರ್ತದೆ. ಹೇಳ್ರಿ 17ನೇ ವಚನ ಹೋದ್ರಿ. 17ನೇ ವಚನ ಹೋದ್ರಿ. ಈಗ ದಯೆ ಸಿಗಬೇಕಾದ್ರೆ ಏನಿರ್ಬೇಕ್ರಿ? ಏನಿರ್ಬೇಕ್ರಿ? ಸುಮ್ಮನೆ ದೇವರ ದಯ ರೀ, ಎಲ್ಲ ದೇವರ ದಯ. ಅಲ್ಲಿ ಸೈತಾನ್ ದಯ ಸಿಕ್ಕಿರ್ತದೆ,
ಹೆಸರು ಹಿಡಿದು ದೇವ್ರ ದಯೆ. ಯಾಕೆ ಹೇಳ್ರಿ? ಮಾಡೋದೆಲ್ಲ ಸೈತಾನ್ ಕೆಲಸ ಮಾಡಿ ಲಾಭ ಪಡ್ಕೊಳ್ತಾರೆ. ಎಲ್ಲಾ ದೇವ್ರ ದಯೆ. ಹೆಂಗೆ ದೇವ್ರ ದಯೆ ಆಗ್ತದೆ? ಒಬ್ರಿಗೆ ಟೊಪ್ಪಿಗೆ ಹಾಕಿ ಹಣ ಮಾಡಿದ್ಮೇಲೆ ಎಲ್ಲಾ ದೇವ್ರ ದಯೆ. ಅಲ್ಲಿ ಸೈತಾನ್ ದಯೆ ಆಗಿರ್ತದೆ. ಯಾರಿಗೆ ದಯೆ ಸಿಗ್ತದೆ? ಭಯಭಕ್ತಿ ಉಳ್ಳವರು. ಹಾಗಾದ್ರೆ ನಿನ್ನ ಜೀವಿತದಲ್ಲಿ ಗಾಡ್ಲಿನೆಸ್, ಭಯಭಕ್ತಿ ಇದ್ರೆ ನಿನಗೆ ಕೃಪೆನೂ ಸಿಗ್ತದೆ, ದಯೆನೂ ಸಿಗ್ತದೆ, ಬೇಕಾದ ಸಂರಕ್ಷಣೆನೂ ಸಿಗ್ತದೆ. ಅರ್ಥ ಆಯ್ತಾ? ಹಾಗಾದ್ರೆ ಎಷ್ಟು ಜನರಿಗೆ ಸೇಫ್ ಆಗಿರ್ಬೇಕ್ರಿ ಅಂತ ಇಷ್ಟ ಇದೆ? ನನ್ನ ಕುಟುಂಬ ಬಹಳ ಸೇಫ್ ಆಗಿರ್ಬೇಕ್ರಿ, ನಾನ್ ಸೇಫ್ ಆಗಿರ್ಬೇಕ್ರಿ. ಎಷ್ಟು ಜನಕ್ಕೆ ಆಸೆ ಇದೆ? ಏನ್ ಮಾಡ್ಬೇಕು? ಭಯಭಕ್ತಿ ಉಳ್ಳವರಾಗಿ. ಭಯಭಕ್ತಿ ಇದ್ರೆ ಸಂರಕ್ಷಣೆ ಸಿಗ್ತದೆ. ಓಕೆ, ನೆಕ್ಸ್ಟ್ ಹೇಳ. ಹಾಗಾದ್ರೆ ಮತ್ತೆ ನೆಕ್ಸ್ಟ್ ಏನ್ ಸಿಗ್ತದೆ? ಪಕ್ಕದ್ರಿಗೆ ಹೇಳ್ರಿ, ಗಾಡ್ಲಿನೆಸ್ ವಿಲ್ ಗಿವ್ ಯು ಪ್ರಮೋಷನ್. ಹೇಳ್ರಿ, ಅಂದ್ರೆ ಅದಕ್ಕೇನಂತಾರೆ ಅಂದ್ರೆ ಪ್ರಮೋಷನ್ ಅಂತಾರೆ ವೃದ್ಧಿ, ಅಭಿವೃದ್ಧಿ. ಹೇಳ್ರಿ, ಎಲ್ಲರೂ ಹೇಳ್ರಿ. ಎಷ್ಟು ಜನಕ್ಕೆ ಅಭಿವೃದ್ಧಿ ಬೇಕು? ಎಲ್ಲರಿಗೂ ಬೇಕಲ್ಲ. ಸುಮ್ಮನೆ ಸಿಗೋಲ್ಲ ಅಂತ ಹೇಳ್ರಿ. ಸಿಗ್ತದ? ಸುಮ್ಮನೆ ಅಭಿವೃದ್ಧಿ ಸುಮ್ಮನೆ ಸಿಗ್ತದ? ಆಟೋಮೆಟಿಕ್ ಹಮ್ ಅಂತೆಲ್ಲ ಕೆಲವ್ರು ಹೇಳ್ತಾರೆ, ಕಣ್ಣು ಮುಚ್ಚಿ ಪ್ರೇಯರ್ ಮಾಡಿ ಜೇಬ್ ತುಂಬ್ತದ. ಕೆಲವ್ರು ಹೇಳ್ತಾರೆ, ಕಣ್ಣು ಮುಚ್ಚಿ ಪ್ರೇಯರ್ ಮಾಡಿ ಬ್ಯಾಂಕ್ ನೋಟ್ ಚೆಕ್ ಮಾಡಿ ಹೋಗಿ ದುಡ್ಡು ಬಂದಿರ್ತದೆ. ಹೆಂಗ್ ಬರ್ತದೆ? ಸುಮ್ಮನೆ ಬಂದ್ಬಿಡ್ತದ? ಅಭಿವೃದ್ಧಿ ಬರಬೇಕಾದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ. ಹೇಳ್ರಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಈ 4ನೇ ಓದಿದ್ರಲ್ಲ, ಇದನ್ನೆಲ್ಲ ಮಾಡಿದ್ಮೇಲೆ ಏನ್ ಸಿಗ್ತದೆ? 15ನೇ ವಚನ ಓದ್ರಿ. ನಾವು ಓದಿದ್ವಿ, ಮೇಲಿಂದ ಓದ್ಕೊಂಡ್ ಬಂದ್ವಿ. 15ನೇ ವಚನ ಓದ್ರಿ. ಅಲ್ಲ, 4:15, 1 ತಿಮೋತಿ 4:15. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳು. ಹಲೋ, ಏನಂತ ಹೇಳ್ತದೆ? ನೀನ್ ಇದರಲ್ಲಿ ಈ ಕಾರ್ಯಗಳನ್ನ, ಭಯಭಕ್ತಿಯನ್ನ ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು. ಇದರಿಂದ ನಿನಗೇನ್ ಸಿಗ್ತದೆ? ಅಭಿವೃದ್ಧಿ. ಅಷ್ಟೇ ಅಲ್ಲ, ಎಲ್ಲಾ ಜನರು ನೋಡುವಂತ ಅಭಿವೃದ್ಧಿ ಸಿಗ್ತಾರೆ. ಎಲ್ಲಾ ಜನರು ನೋಡ್ತಾರೆ, ಎಷ್ಟು ಅಭಿವೃದ್ಧಿ ಆಗ್ಯಾರ್ರಿ ಇವರು, ಎಷ್ಟು ಅಭಿವೃದ್ಧಿ ಆಗಿದಾರ್ರಿ. ಏನು ಇಲ್ಲದ ಇವರನ್ನ ದೇವರು ಇವತ್ತು ಎಷ್ಟು ಅಭಿವೃದ್ಧಿ. ಯಾಕೆ? ಸೀಕ್ರೆಟ್ ದೇವರಲ್ಲಿ ಭಯಭಕ್ತಿ. ನಾನು ಒಂದ್ ಹೇಳ್ತೇನೆ ನೋಡ್ರಿ, ದೇವರಲ್ಲಿ ಭಯಭಕ್ತಿ ಇಲ್ಲದೆ ಇರೋನು 24 ತಾಸು ಕೆಲಸ ಮಾಡೋದು ಒಂದೇ, ದೇವರಲ್ಲಿ ಭಕ್ತಿ ಉಳ್ಳವನು 4 ತಾಸು ಕೆಲಸ ಮಾಡೋದು ಒಂದೇ. ಆಮೇಲೆ ನೀನ್ ದೇವರಲ್ಲಿ ಭಯಭಕ್ತಿ ಉಳ್ಳ 4 ತಾಸು ಕೆಲಸ ಮಾಡಿ, ನೀನು ಎಲ್ಲರಿಗಿಂತ ಅಭಿವೃದ್ಧಿ ಆಗ್ತದೆ. ಕೆಲವರು ಭಾನುವಾರ ಚರ್ಚಿಗೆ ಹೋಗ್ಬೇಕಾ, ಎಷ್ಟು ಲಾಭ. ಆ ಲಾಭ ಎದಕ್ಕೆ ಬೇಕದು? ಸತ್ರ ಮಣ್ಣಿಗೆ ಬರುದಿಲ್ಲ ಲಾಭ. ಬರ್ತದ? ದೇವರಿಗೆ ಕೊಡುವಂತ ಸಮಯ, ಸಂದರ್ಭ ನಾವು ಲಾಭಕ್ಕಾಗಿ ಕೊಡ್ತೇವೆ. ದೇವರು ಹೇಳ್ತಾರೆ, ಭಕ್ತಿ ತೋರಿಸು ಫಸ್ಟ್. ನಾನು ಯಾವಾಗ ಬಂದು ಹೇಳ್ತೇನೆ ನೋಡ್ರಿ, ಬಹಳ ಜನ ಪರೀಕ್ಷೆ ಮಾಡ್ರಿ. ದೇವರಿಗಾಗಿ ಅವತ್ತು ನಿಮಗೆ ಎಷ್ಟೋ ಲಾಭ ಸಿಗ್ತದೆ, ಬಟ್ ದೇವರಿಗೆ ಭಯಭಕ್ತಿ ಉಳ್ಳವರಾಗಿದೆ ಬಿಡ್ರಿ, ಸೋಮವಾರದ ಡಬಲ್ ನಿಮ್ಗೆ ಕೊಟ್ಟೆ ಕೊಡ್ತಾರೆ ದೇವರು. ಯಾರಿಗೆ ಕೊಡ್ತಾರಿಲ್ಲ ಗೊತ್ತಿಲ್ಲ, ನಿಮಗೆ ಮಾತ್ರ ಬಂದೇ ಬರ್ತದೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾರೆ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೆ ಅವ್ರಿಗೇನ್ ಸಿಗ್ತದಂತೆ? ಅಭಿವೃದ್ಧಿ, ಪ್ರಮೋಷನ್. ಭಕ್ತಿಯಿಂದ ಪ್ರಮೋಷನ್ ಬರ್ತದೆ, ಸುಮ್ಮನೆ ಪ್ರಮೋಷನ್ ಬರುವುದಿಲ್ಲ. ಅದಕ್ಕೆ ಹೇಳ್ತದೆ, ಮೂಢನಿಂದ ನನ್ನ ಅಭಿವೃದ್ಧಿ ಬರುವುದಿಲ್ಲ. ಪ್ರಮೋಷನ್ ವಿಲ್ ನಾಟ್ ಕಮ್ ಫ್ರಮ್ ಈಸ್ಟ್ ಆರ್ ವೆಸ್ಟ್, ಬಟ್ ಪ್ರಮೋಷನ್ ವಿಲ್ ಕಮ್ ಫ್ರಮ್ ಗಾಡ್. ನನ್ನ ವೃದ್ಧಿ, ನನ್ನ ಉದ್ಧಾರವು ಮೂಢನಿಂದ ಆಗಲಿ ಬಡವನಿಂದ ಬರುವುದಿಲ್ಲ. ನನ್ನ ಉದ್ಧಾರ ಯೆಹೋವನಿಂದಲೇ ಬರ್ತದೆ. ಆಮೇಲೆ ನೀವು ಹೇಳ್ರಿ, ನನ್ನ ಉದ್ಧಾರ ನನ್ನ ವ್ಯಾಪಾರದಿಂದ ಬರಲ್ಲ, ನನ್ನ ಉದ್ಧಾರ ನನ್ನ ಕೆಲಸದಿಂದ ಬರಲ್ಲ, ನನ್ನ ಉದ್ಧಾರ ಜನರಿಂದ ಬರಲ್ಲ, ನನ್ನ ಉದ್ಧಾರ ದೇವರಿಂದ ಬರ್ತದೆ. ಆಮೇಲೆ ಬೈಬಲ್ ಸ್ಪಷ್ಟ ಹೇಳ್ತದೆ, ಯಾರಿಗೆ ಸಮಸ್ಯೆ ಇದೆಯೋ, ಯಾರಿಗೆ ಕಷ್ಟ ಇದೆಯೋ ಗೊತ್ತಿಲ್ಲ, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವರಿಗೆ ಯಾವ ಮೇಲೆಗೂ ಕಡಿಮೆ. ಮುಗೀತು, ಫಿನಿಶ್. ಕಡಿಮೆ ಇಲ್ಲ ಅಂದ್ರೆ ಮುಗೀತು. ಭಿಕ್ಷೆ ಬೇಡ ತಿನ್ನೋಂಗಿಲ್ಲ ನೀವು ಅಂತ, ಇನ್ನೊಬ್ಬರಿಗೆ ಕೊಟ್ಟೆ ತಿಂತೀರಿ ಅಂತ. ಬೇಡಿಸ್ಕೊಳ್ಳೋದಿಲ್ಲ, ಇನ್ನೊಬ್ಬರಿಗೆ ಕೊಟ್ಟೆ ತಿಂತೀರಿ. ಅದೇ ಎದರಿಂದ ಸಾಧ್ಯ? ಭಕ್ತಿ. ನಾನು ಹೇಳ್ತಾ ಇಲ್ಲ
1 ತಿಮೋಥಿ 4:15 ಹೇಳ್ತದೆ, ನೀನು ಇದರಲ್ಲಿ ಸಾಧನೆ ಮಾಡೋದ್ರಲ್ಲಿ ಆಸಕ್ತನಾಗಿರು, ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗ್ತಾನೆ. ಪ್ರತಿಯೊಬ್ಬ ವ್ಯಕ್ತಿ ನಿನ್ನ ಅಭಿವೃದ್ಧಿಯನ್ನು ನೋಡುವನಾಗಿರ್ತಾನೆ. ಓಕೆ, ಕಡೆಯದಾಗಿ ಇನ್ನೊಂದು ನಾನು ಹೇಳ್ತೇನೆ. ನೆಕ್ಸ್ಟ್, ಲಾಸ್ಟ್, ಗಾಡ್ಲಿನೆಸ್ ಎನ್ಶೂರ್ ಪ್ರಾಸ್ಪೆರಿಟಿ. ಅಂದ್ರೆ ಪ್ರಾಸ್ಪೆರಿಟಿ ಅಂದ್ರೆ ಇದಕ್ಕೇನಂತ ಕರಿತೀವಿ? ಸಮೃದ್ಧಿ. ಹೇಳ್ರಿ, ಅಭಿವೃದ್ಧಿ ಬೇರೆ, ಸಮೃದ್ಧಿ ಬೇರೆ. ಓಕೆ, ನೋಡ್ರಿ, ಅಭಿವೃದ್ಧಿ ಅನ್ನುವಾಗ ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ನಿಮಗೆ ದೇವರು ಅಭಿವೃದ್ಧಿ ಕೊಡ್ತಾನೆ. ಹಾಗೆ ಸಮೃದ್ಧಿ ಅಂದ್ರೂ ಸಹ ಏನ್ ಗೊತ್ತಾ, ನೀನು ಏನೇ ಕೆಲಸ ಮಾಡು ಅದರಲ್ಲಿ ದೇವರು ನಿನಗೆ ಏನ್ ಮಾಡ್ತಾನೆ? ಸಫಲನಾಗಿ ಮಾಡ್ತಾನೆ, ಕೃತಾರ್ಥನಾಗಿ ಮಾಡ್ತಾನೆ. ಲಾಸ್ ಇಲ್ಲ, ಏನಿಲ್ಲ, ಏನಿಲ್ಲ. ಬೇರೆಯವ್ರಿಗೆ ಲಾಸ್ ಇದೆ, ಆದ್ರೆ ಭಯಭಕ್ತಿ ಉಳ್ಳವರಿಗೆ ಎಂದಿಗೂ ಲಾಸ್ ಇಲ್ಲ. ಏಕೆ? 103ನೇ ಕೀರ್ತನೆ ಓದಿದ್ರಲ್ಲ, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಶಾಶ್ವತವಾಗಿರ್ತದೆ, ಯಾವಾಗಲೂ ಇರ್ತದೆ. ಒಂದ್ ದಿವಸ ಅಷ್ಟೇ ಅಲ್ರಿ, ಯುಗ ಯುಗಾಂತರಗಳಲ್ಲಿಯೂ ಆತನ ಕೃಪೆ ಇರ್ತದೆ. ಸುಮ್ಮನೆ ಕೀರ್ತನೆಗಾರನು ಸುಮ್ಮನೆ ಮನಸ್ಸಿಗೆ ಬಂದಂಗೆ ಯಾವ ವಾಕ್ಯವನ್ನು ಬರೀಲಿಲ್ಲ. ನೀನು ಕಷ್ಟ ಕಾಲದಲ್ಲಿ ಹಾದು ಹೋಗ್ತಾ ಇದೀಯಾ, ಇಕ್ಕಟ್ಟಿನ ಹಾದು ಹೋಗ್ತಾ ಇದೀಯಾ. ಜನರಿಗೆ ನೋಡ್ರಿ, ಕೋವಿಡ್ ಎಂಬ ಮಹಾಮಾರಿಯಲ್ಲಿ ನಾವು ಹಾದೋದು, ಎಷ್ಟೋ ಜನರಿಗೆ ಕರುಣೆ ಸಿಗ್ತಾ ಇಲ್ಲ ಗೊತ್ತಿಲ್ಲ, ಆದ್ರೆ ದೇವರ ಕರುಣೆ ಸಿಗ್ತದೆ. ಯಾಕೆ? ಬೈಬಲ್ ಸ್ಪಷ್ಟ ಹೇಳ್ತದೆ, 103ನೇ ಕೀರ್ತನೆಯಲ್ಲಿ ಬರ್ತದೆ, ಆತನ ಮೇಲೆ ಭಯಭಕ್ತಿ ಉಳ್ಳವರನ್ನ ದೇವರು ಕರುಣಿಸ್ತಾರೆ, ಕನಿಕರ ಸಿಗ್ತದೆ, ಆತನ ದಯೆ ಸಿಗ್ತದೆ, ಆತನ ಕೃಪೆ ಸಿಗ್ತದೆ. ಯಾರಿಗೆ? ಭಯಭಕ್ತಿ ಉಳ್ಳವರ ಮೇಲೆ. ಹಾಗೆ ಇಲ್ಲಿ ನಾವು ನೋಡ್ತೇವೆ ಪ್ರಾಸ್ಪೆರಿಟಿ ಬಗ್ಗೆ ಏನ್ ಹೇಳ್ತಂದ್ರೆ, ನೋಡ್ರಿ, ದೇವರು ಕೇವಲ ನಮ್ಮನ್ನ ಫಸ್ಟು ಆತ್ಮಿಕವಾಗಿ ನಾನು ಸಮೃದ್ಧಿ ಆಗಬೇಕು, ಅದರ ಮೂಲಕ ಎಲ್ಲಾ ವಿಷಯದಲ್ಲಿ ನಮಗೆ ಆಟೋಮೆಟಿಕ್ ಆಗಿ ಪ್ರಾಸ್ಪೆರಿಟಿ ಸಿಗ್ತದೆ. 2ನೇ ಯೋಹಾನ ತೆಗಿರಿ. ಓಕೆ, 3ನೇ ಯೋಹಾನ ನೆಕ್ಸ್ಟ್ ಇದೆ ನೋಡ್ರಿ. 2ನೇ ವಚನದಲ್ಲಿ ಹೇಳ್ತದೆ, ನೀನು ನಿನ್ನ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರವೇ ಎಲ್ಲಾ ವಿಷಯದಲ್ಲಿ ಏನಂತೆ? ಸೊ ಪ್ರಮೋಷನ್ ಮೀನ್ಸ್ ಉದ್ಧಾರ. ಏನ್ ಹೇಳ್ರಿ? ಪ್ರಮೋಷನ್ ಮೀನ್ಸ್ ಉದ್ಧಾರ, ಪ್ರಾಸ್ಪೆರಿಟಿ ಮೀನ್ಸ್ ಅಭಿವೃದ್ಧಿ ಅಂಡ್ ಸಮೃದ್ಧಿ. ನಾನು ಹೇಳುದೇನಂದ್ರೆ, ಭಯಭಕ್ತಿ ಉಳ್ಳವ್ರನ್ನ ದೇವರು ಸಂರಕ್ಷಿಸ್ತಾರೆ, ಭಯಭಕ್ತಿ ಉಳ್ಳವ್ರನ್ನ ದೇವರು ಉದ್ಧಾರ ಮಾಡ್ತಾರೆ. ಹಾಗೆ ಭಯಭಕ್ತಿ ಉಳ್ಳವರನ್ನ ದೇವರು ಅಭಿವೃದ್ಧಿ ಪಡಿಸ್ತಾರೆ, ಅಂದ್ರೆ ಸಮೃದ್ಧಿಯಾಗಿ ಇರ್ತಾರೆ. ಇದರಲ್ಲಿ ಏನ್ ಹೇಳ್ತದಂದ್ರೆ, ದೇವರು ಬಯಸೋದೇನಂದ್ರೆ, ನೀನು ಆತ್ಮ ವಿಷಯದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆಯೋ ಹಾಗೆ ಎಲ್ಲಾ ವಿಷಯದಲ್ಲಿ ಏನಾಗ್ಬೇಕಂತ ನೀನು ದೇವರು ಬಯಸ್ತಾರೆ. ಆದ್ರೆ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಯಾವಾಗ ಸಿಗ್ತದೆ? ಫಸ್ಟು ಆತ್ಮದಲ್ಲಿ ಅಭಿವೃದ್ಧಿ ಆದಾಗ, ಆತ್ಮದಲ್ಲಿ ಭಯಭಕ್ತಿ ಉಳ್ಳವರಾದಾಗ ಮಾತ್ರ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಸಿಗ್ತದೆ. ನಾವೇನ್ ಮಾಡ್ತೇವೆ? ಆತ್ಮಿಕ ವಿಷಯದಲ್ಲಿ ಚಿಂತೆ ಮಾಡದೆ ಬರೇ ಹೊರಗಿಂದ ಅಭಿವೃದ್ಧಿಗಾಗಿ ಜೀವಿಸ್ತೀವಿ. ದೇವರೇ ನಂಗೆ ಅದು ಕೊಡು, ಇದು ಕೊಡು. ಅದು ಸಿಗಬೇಕಾದ್ರೆ ಫಸ್ಟ್ ಕಂಡೀಷನ್ ಇದೆ, ಆತ್ಮಿಕ ವಿಷಯದಲ್ಲಿ ಏನಾಗ್ಬೇಕು? ಆತ್ಮ ವಿಷಯದಲ್ಲಿ ಏನಾಗ್ಬೇಕು? ಸಮೃದ್ಧಿ. ನಿಮ್ಗೆ ಗೊತ್ತಾ ಎಷ್ಟು ಒಬ್ಬ ಅರಸನ ಬಗ್ಗೆ ಹೇಳ್ತೇನೆ, ಜಸ್ಟ್ 1 ನಿಮಿಷ ಹೇಳಿ ಮುಗಿಸ್ತೇನೆ. ಎಷ್ಟು ಜನರಿಗೆ ಉಜ್ಜಿಯನ ಬಗ್ಗೆ ಕೇಳಿದ್ರಿ? ಉಜ್ಜಿಯನ್ ಹೆಸರು ಕೇಳಿದ್ರಿ? ಉಜ್ಜಿಯ. ಈ ಉಜ್ಜಿಯನ ಕಾಲದಲ್ಲಿ ಜೇಕರಿ ಎಂಬ ಪ್ರವಾದನೆ ಗ್ರಂಥ ಓದ್ತೀರಿ. ಇವನು ಆ ಅರಸನಿದ್ದಾಗ ಪ್ರವಾದಿಯಾಗಿದ್ದ. ಈ ಪ್ರವಾದಿ ಹೇಳಿದ ಪ್ರತಿಯೊಂದು ಮಾತನ್ನ ಗಮನವಿಟ್ಟು ಕೇಳ್ತಿದ್ದ. ಯಾರು? ಉಜ್ಜಿಯನ್. ಯಾರು ಹೇಳುದು? ಜೇಕರಿಯನ್ ಹೇಳ್ತಿದ್ದ. ಜೇಕರಿ ಹೇಳುವಂತ ಒಂದೊಂದು ಪ್ರವಾದನ ವಾಕ್ಯಗಳು, ದೇವರ ವಚನಗಳನ್ನ ಬಹಳ ಗಮನದಲ್ಲಿ ಇಟ್ಟುಕೊಂಡು ಬೈಬಲ್ ಸ್ಪಷ್ಟ ಹೇಳ್ತದೆ. ಎಲ್ಲರೂ 2 ಪೂರ್ವಕಾಲ ವೃತ್ತಾಂತ ತೆಗಿ 26ನೇ ಅಧ್ಯಾಯದಲ್ಲಿ. ಓಕೆ, ಇಲ್ಲಿ ನಾವು ನೋಡ್ತೇವೆ ಉಜ್ಜಿಯನು, ಅರಸನಾದಂತ ಉಜ್ಜಿಯನು ಅಂತ ಬರ್ತದೆ. ಓಕೆ, ಸೊ ಇವನು ಯೆರೂಸಲೇಮಿನಲ್ಲಿ ನಾವು ನೋಡ್ತೇವೆ, ಈತನು ಅರಸನಾಗಿರ್ತಾನೆ. ಓಕೆ, ಈತನು 4ನೇ ವಚನ ಓದುವಾಗ, ಈತನು ತನ್ನ ತಂದೆಯಾದ ಆಮಚ್ಚನಂತೆಯೇ ಏನ್ ಮಾಡ್ತಾನಂತೆ? ದೇವ ಭಕ್ತಿ ಏನಾಗಿರ್ತಾನಂತೆ? ದೇವರ ಚಿತ್ತಾನುಸಾರ ನಡೆದಂತೆ. ಯಾರು? ಉಜ್ಜಿಯ. ಅವರ ಅಪ್ಪಣಂಗೆ ದೇವರ ವಿಷಯದಲ್ಲಿ ಚಿತ್ತಾನುಸಾರ ನಡೆದು ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜೇಕರಿಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದಂತೆ. ಯಾರು? ಉಜ್ಜಿಯ. ಹೀಗೆ ಅವಲಂಬಿಸಿದ ಕಾಲವೆಲ್ಲ ದೇವರು ಏನ್ ಮಾಡಿದ್ರಂತೆ?
ಆ ಭಯಭಕ್ತಿ ಬಗ್ಗೆ ಟೀಚ್ ಮಾಡುವಾಗ ಅದನ್ನು ಅವನು ಕೇಳಿಕೊಂಡು ಅದರಂಗೆ ಜೀವಿಸಿದಾನೆ, ದೇವರ ಮೇಲೆ ಅವಲಂಬಿಸಿದಂತೆ. ಅದಕ್ಕಾಗಿ ಬೈಬಲ್ ಹೇಳ್ತದೆ ಏನಂತೆ, ಅವನನ್ನ ದೇವರು ಏನ್ ಮಾಡಿದ್ರಂತೆ ಜೋರಾಗಿ ಏನ್ ಮಾಡಿದ್ರಂತೆ. ಹಾಗಾದ್ರೆ ಅಭಿವೃದ್ಧಿ ಹೆಂಗ್ ಬರ್ತದೆ? ಅವನು ಕೆಲಸದ ಮೇಲೆ ಅವಲಂಬಿಸ್ಲಿಲ್ಲ, ತನ್ನ ಸೀಟ್ ಮೇಲೆ ಅವಲಂಬಿಸ್ಲಿಲ್ಲ, ತನ್ನ ಅಧಿಕಾರದ ಮೇಲೆ ಅವಲಂಬಿಸ್ಲಿಲ್ಲ. ಅವನ ಅರಸ, ಕಿಂಗ್, ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದಿತ್ತು, ಆದ್ರೆ ಅದ್ರ ಮೇಲೆ ಅವಲಂಬಿಸ್ಲಿಲ್ಲ. ಯಾರ ಮೇಲೆ ಅವಲಂಬಿಸಿದ? ನಾನು ಈಗ ಹೇಳೋದು ಒಂದೇ, ಡೋಂಟ್ ಡಿಪೆಂಡ್ ಅಪಾನ್ ಯುವರ್ ವರ್ಕ್. ನೀವೆಷ್ಟು ನಿಮ್ಮ ಕೆಲಸದ ಮೇಲೆ, ನಿಮ್ಮ ಆಸ್ತಿ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ಅವಲಂಬಿತರಾಗ್ತಿರೋ ಅಷ್ಟೇ ಅದು ಕೈ ಕೊಡ್ತದ ಒಂದ್ ದಿವ್ಸ, ಹೌದಲ್ಲ? ಆದ್ರೆ ದೇವರ ಮೇಲೆ ಅವಲಂಬಿತನಾದವನಿಗೆ ಎಂದಿಗೂ ದೇವ್ರ ಕೈ ಕೊಡುದು. ನಾವು ಬೇರೆ ಎದ್ರ ಮೇಲೆ ಡಿಪೆಂಡ್ ಆಗ್ರಿ. ಯಾಕೆಂದ್ರಿ ಕೋವಿಡ್ ಮಹಾಮಾರಿ ಬಂದಾಗ ನಾವೇನ್ ನಂಬಿದ್ವಿ ಎಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತು, ಹೋಯ್ತಾ? ಎಲ್ಲ ಮುಚ್ಕೊಂಡೋಯ್ತು. ಆದ್ರೆ ದೇವರು ಕೈ ಬಿಟ್ರ? ಸಾಧ್ಯನೇ ಇಲ್ಲ. ಈಗೂ ನಾನು ಹೇಳ್ತೇನೆ, ಅಂತ ಮಹಾಮಾರಿ 1000 ಬರಲಿ, ಅಂತ ಲಾಕ್ಡೌನ್ಗಳು 1000 ಬರಲಿ, ಯಾರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವ್ರನ್ನ ದೇವರು ಜೀವಮಾನವೆಲ್ಲ ಅಭಿವೃದ್ಧಿ ಪಡಿಸ್ತಾನೆ. ಜೀವಮಾನವೆಲ್ಲ ನಾವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರ್ತೇವೆ. ಸೊ ಭಯಭಕ್ತಿ ಉಳ್ಳವರನ್ನ ದೇವರು ಸಂರಕ್ಷಿಸ್ತಾರೆ, ಭಯಭಕ್ತಿ ಉಳ್ಳವರನ್ನ ದೇವರು ಉದ್ಧಾರ ಮಾಡ್ತಾರೆ, ಭಯಭಕ್ತಿ ಉಳ್ಳವರನ್ನ ದೇವರು ಏನ್ ಮಾಡ್ತಾರೆ? ಅಭಿವೃದ್ಧಿ ಪಡಿಸ್ತಾರೆ. ಯೋಶುವ 1:8 ಏನ್ ಹೇಳ್ತದೆ? 1:8 ಏನ್ ಹೇಳ್ತದೆ? ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನೇ ಧ್ಯಾನಿಸು, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ಕೃತಾರ್ಥನಾಗ್ತೀಯ, ಸಫಲನಾಗ್ತೀಯ. ಇಂಗ್ಲಿಷಲ್ಲಿ ಬರ್ತದೆ, ಯು ವಿಲ್ ಬಿ ಪ್ರಾಸ್ಪರ್ ಅಂಡ್ ಸಕ್ಸಸ್ಫುಲ್. ನಿನಗೆ ಪ್ರಾಸ್ಪೆರಿಟಿ, ಅಭಿವೃದ್ಧಿ ಬರುವುದೇ ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವಾಗ, ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ. ಓಕೆ, ಸಂರಕ್ಷಣೆ ಎದರಿಂದ ಸಿಗ್ತದೆ? ಭಕ್ತಿಯಿಂದ. ಹೇಳ್ರಿ ಎಲ್ಲರೂ, ಭಕ್ತಿಯಿಂದ. ಓಕೆ, ಉದ್ಧಾರ ಭಕ್ತಿಯಿಂದ, ಅಭಿವೃದ್ಧಿ ಭಕ್ತಿ, ಬೇರೆ ಎದರಿಂದನೂ ಸಿಗುವುದು. ಓಕೆ, ಸೊ ಹಾಗಾಗಿ ಹೆಚ್ಚೆಚ್ಚಾಗಿ ದೇವರ ಭಕ್ತಿಯನ್ನು ಸಾಧಿಸಿಕೊಳ್ಳಿ. ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಆದರೆ ಭಕ್ತಿ ಸಾಧನೆ ಆದರೂ ಏನಾಗಿದೆ? ಎಲ್ಲಾ ವಿಧದಲ್ಲಿಯೂ ಏನಾಗಿದೆ? ನಮಗೆ ಪ್ರಯೋಜನವಾಗಿದೆ. ಇದು ಹೇಳ್ತದಲ್ಲ, ಭಕ್ತಿ ಸಾಧನೆ ಏನಾಗಿದೆ ಅಂತೆ? ಎಲ್ಲಾ ದೃಷ್ಟಿಯಿಂದಲೂ ಅದು ನಮಗೆ ಪ್ರಯೋಜನವಾಗಿದೆ. ಭಕ್ತಿ ಸಾಧನೆಯಿಂದ ಇಹಪರಗಳಲ್ಲಿಯೂ ನಿತ್ಯ ಜೀವ ಪಡೆಯುವ ಭರವಸೆ. ಅಂದ್ರೆ ಏಲೋಕದಲ್ಲಿಯೂ ಲಾಭ, ಪರಲೋಕದಲ್ಲಿಯೂ ಲಾಭ. ದೇಹ ಸಾಧನೆ ಬರೀ ಇಲ್ಲಿ ಲಾಭ, ಪರಲೋಕದಲ್ಲಿ ನೋ ಯೂಸ್. ಬಟ್ ಭಕ್ತಿಯನ್ನು ಸಂಪಾದಿಸಿಕೊಳ್ರಿ, ಇಹ ಪರ ಎರಡೂ ಕಡೆಯಲ್ಲಿ ನಿಮಗೆ ಅದು ಪ್ರಯೋಜನ ಆಗುತ್ತೆ. ಅಲ್ಲಿ ನಿಮಗೆ ಅದು ಆಶೀರ್ವಾದ ಕೊಡುವಂಥದ್ದಾಗಿ, ಅಲ್ಲಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ನಡೆಸುವಂಥದ್ದಾಗಿ. ಯಾವುದು? ಭಕ್ತಿ. ಓಕೆ, ಸೊ ಭಕ್ತಿಯನ್ನು ಸಂಪಾದಿಸಿಕೊಳ್ರಿ, ಭಕ್ತಿಯನ್ನು ಸಾಧನೆ ಮಾಡಿ, ಎದುರು ಪ್ರಾರ್ಥನೆ ಮಾಡಿ.